17ನೇ ಅಧ್ಯಾಯದಲ್ಲಿ ನಾನು ಧ್ಯಾನ ಮಾಡಬೇಕಾದ್ರೆ ಒಂದು ವಾಕ್ಯ ಸ್ಟ್ರೈಕ್ ಆಯಿತು. ತುಂಬ ಚೆನ್ನಾಗಿದೆ. ಪೌಲರು ಶುಭ ಸಂದೇಶವನ್ನು ಬೆರೋಯದಲ್ಲಿ ಸಾರ್ತಾರೆ. ಆ್ಯಕ್ಟ್ಸ್ ಆಫ್ ದಿ ಅಪಾಸಲ್ಸ್ ಚಾಪ್ಟರ್ 17 ವರ್ಸ್ 11 ಆನ್ವರ್ಡ್ಸ್. ಅಲ್ಲಿ ಬೆರೋಯದಲ್ಲಿ ಶುಭ ಸಂದೇಶವನ್ನು ಸಾರಿದಾಗ ಅವರು ಸುಮ್ಮನೆ ಅದನ್ನು ಆಕ್ಸೆಪ್ಟ್ ಮಾಡಲಿಲ್ಲ. ಈಗ ನಾವು ಈ ಕರಿಸ್ಮ್ಯಾಟಿಕ್ ಧ್ಯಾನಕ್ಕೆಲ್ಲ ಹೋಗಿ ಯಾರಾದರೂ ಬೋಧನೆ ಮಾಡಿದಾಗ ಹಾಗೆ ನಾವು ಆಕ್ಸೆಪ್ಟ್ ಮಾಡ್ತೀವಿ, ಓಹ್ ಇದೇ ಟ್ರೂತ್ ಅಂತ. ಆ ರೀತಿ ಅವ್ರು ಆಕ್ಸೆಪ್ಟ್ ಮಾಡಲಿಲ್ಲ. ಅವ್ರೇನು ಮಾಡಿದರು, ಅಲ್ಲಿನ ಯಹೂದ್ಯರು ಓಕೆ ಥೆಸಲೋನಿಕದ ಜನರಿಗಿಂತ ವಿಶಾಲ ಮನೋಭಾವವುಳ್ಳವರು, ಶುಭ ಸಂದೇಶವನ್ನು ಅತ್ಯಾಸಕ್ತಿಯಿಂದ ಸ್ವಾಗತಿಸಿದರು. ಅದು ಪವಿತ್ರ ಗ್ರಂಥಕ್ಕೆ ಅನುಗುಣವಾಗಿದೆಯೇ ಎಂದು ತಿಳಿದುಕೊಳ್ಳಲು ಪ್ರತಿ ದಿನವೂ ಅಧ್ಯಯನ ಮಾಡತೊಡಗಿದರು. For they welcomed the message very eagerly and examined the scripture every day to see whether these things were so. These things ಅಂದರೆ ಯಾವುದು? ಪೌಲನು ಮಾಡುತ್ತಿರುವ ಉಪದೇಶ ಸರಿ ಇದೆಯಾ? ನೀವೇನು ಮಾಡಬೇಕು ಗೊತ್ತಾ? ಇಲ್ಲಿ ನಾವು ಮಾಡ್ತಾ ಇರೋ ಬೋಧನೆ ಸರಿ ಇದೆಯಾ ಇಲ್ವೋ ಅಂತ ನೀವು ಪರೀಕ್ಷೆ ಮಾಡಿ ತಗೋಬೇಕು. ಸುಮ್ಮನೆ ಹುಂಬ್ರ ಥರ ತಗೋಬೇಡಿ, ದಡ್ರ ಥರ ತಗೋಬೇಡಿ, ಮೂರ್ಖರ ಥರ ತಗೋಬೇಡಿ. ಏನು ಪ್ರಯೋಜನ ಇಲ್ಲ. ಯಾಕೆ ಅಂದರೆ ಇದು ನಿತ್ಯತೆಗೆ ಸಂಬಂಧಪಟ್ಟ ವಿಷಯ. ಅರ್ಥ ಆಗ್ತಿದೆಯಾ? ನೀವು ತೆಗೆದುಕೊಳ್ತಾ ಇರ್ತಕ್ಕಂಥ ವಿಷಯ ಯಾವುದೋ ಒಂದು ಕಾಯಿಲೆ ವಾಸಿ ಮಾಡುವಂಥದ್ದಲ್ಲ, ಸಾಲ ತೀರಿಸುವಂಥ ವಿಷಯ ಅಲ್ಲ. ಇದು ನಿಮ್ಮ ಇಟರ್ನಲ್ ಡೆಸ್ಟಿನೇಷನ್ಗೆ ಸಂಬಂಧಪಟ್ಟ ವಿಷಯ. ಆದ್ದರಿಂದ ಇದನ್ನು ಓದಿದರೆ ನಿಮಗೂ ಒಂದು ಥಾಟ್ ಬರುತ್ತೆ ಮೈಂಡಿಗೆ, ಹೌದು ನಾವು ಸುಮ್ಮನೆ ತಗೋಬಾರ್ದು, ಎಲ್ಲ ಕರಿಸ್ಮ್ಯಾಟಿಕ್ ಬೋಧಕರು ಹೇಳೋದನ್ನು ತಗೋಬಾರ್ದು. ಇವತ್ತು ಯೂಟ್ಯೂಬಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ, ರಿಟ್ರೀಟ್ ಸೆಂಟರ್ಸ್ಗಳಲ್ಲಿ there are many preachers, pastors, priests, brothers, sisters. There are many people preaching the word of God. ಆದರೆ ನೀವು ಅದನ್ನು ಹಾಗೆಯೇ ತಗೋಬೇಡಿ, ಅವ್ರು ಹೇಳಿದ್ದೇ ಸತ್ಯ ಅಂತ ತಗೋಬೇಡಿ. ಎಕ್ಸಾಮಿನ್ ದ ಸ್ಕ್ರಿಪ್ಚರ್, ಎಕ್ಸಾಮಿನ್ ದ ಸ್ಕ್ರಿಪ್ಚರ್ಸ್ ಎವ್ರಿ ಡೇ ಟು ಸಿ ವೆದರ್ ದೀಸ್ ಥಿಂಗ್ಸ್ ವರ್ ಸೋ. ಪೌಲನು ಮಾಡುತ್ತಿರೋ ಉಪದೇಶ ಪವಿತ್ರ ಗ್ರಂಥಕ್ಕೆ ಅನುಗುಣವಾಗಿ ಇದೆಯಾ, ಇದು ಕರೆಕ್ಟಾಗಿದೆಯಾ, ಇದು ಸರಿಯಾಗಿದೆಯಾ, ಇದು ಸರಿಯಾದ ಕಾಂಟೆಕ್ಸ್ಟಲ್ಲಿ ಇದೆಯಾ ಎಂದು ಅವರು ಪರೀಕ್ಷೆ ಮಾಡ್ತಾ ಇದ್ರಂತೆ. ಯಾವಾಗ? ವರ್ಷಕ್ಕೊಂದು ಸರಿ ಅಲ್ಲ, ಎವ್ರಿ ಡೇ. ಎವ್ರಿ ಡೇ, ನಾಟ್ ಓನ್ಲಿ ರಿಟ್ರೀಟ್ ಡೇಸ್ ಬಟ್ ಎವ್ರಿ ಡೇ. ಪ್ರತಿದಿನ ನೀವು ಎಕ್ಸಾಮಿನ್ ಮಾಡಿದ್ದೀರಾ? ಏನಾದರೂ ರೂಮಿಗೆ ಹೋಗಿ ಇವ್ರು ಹೇಳ್ತಾ ಇರೋದು ಸರಿ ಇದೆಯಾ, ಏನು ಹೇಳಿದರು, ಏನು ಅರ್ಥ ಆಯಿತು, ಯಾವ ವಾಕ್ಯದ ಆಧಾರದಲ್ಲಿದೆ, ಸತ್ಯಕ್ಕೆ ಅನುಗುಣವಾಗಿದೆಯಾ? ಇದೆಲ್ಲ ಮಾಡಬೇಕು. ಇದೆಲ್ಲ ಮಾಡಿದರೆ ಮಾತ್ರ ನಮಗೆ ಆತ್ಮಿಕ ಜೀವಿತದಲ್ಲಿ ಮುಂದೆ ಹೋಗ್ಲಿಕ್ಕಾಗ್ತದೆ. ಇಲ್ಲಾಂದರೆ ಅಲ್ಲೇ ಮಲ್ಕೊಂಡಿರ್ತೀವಿ. 20 ವರ್ಷ ಆದರೂ ಅಲ್ಲೇ ಹಲ್ಲೆಲೂಯಾ ಪ್ರೈಸ್ ಲಾರ್ಡ್ ಹೇಳ್ಕೊಂಡು ಅಲ್ಲೇ ಮಲ್ಕೊಂಡಿರ್ತೀವಿ. ಈ ರೀತಿ ಧ್ಯಾನಕ್ಕೆ ಬಂದು ಹೋಗ್ತೀವಿ ಅಷ್ಟೇ. ಬಟ್ ದೆರ್ ಈಸ್ ನೋ ಪ್ರೋಗ್ರೆಸ್, ದೆರ್ ಈಸ್ ನೋ ಗ್ರೋತ್, there is no marching forward in your spiritual journey. ಆತ್ಮಿಕ ಪ್ರಯಾಣದಲ್ಲಿ, ಆತ್ಮಿಕ ಜೀವಿತದಲ್ಲಿ, ಆತ್ಮಿಕ ಬೆಳವಣಿಗೆಯಲ್ಲಿ ಮುಂದಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಎಲ್ಲಿರ್ತೀರಾ? ಅಲ್ಲೇ ಇರ್ತೀರಾ. ಅಲ್ಲೇ ಹಾಡಿಕೊಂಡು, ಅದೇ ಹಾಡುಗಳು ಹಾಡಿಕೊಂಡು, ಅದೇ ವಾಕ್ಯ ಹೇಳ್ಕೊಂಡು, ಅದೇ ಕಥೆಗಳು ಕೇಳಿಕೊಂಡು, ಅದೇ ಕೈಗೆ ತಟ್ಕೊಂಡು, ಅದೇ ಊಟ ಮಾಡಿಕೊಂಡು, ಅದೇ ಹಾಯ್ ಬಾಯ್ ಹೇಳ್ಕೊಂಡು, ಅದೇ ಚಾಡಿ ಗೀಡಿ ಹೇಳ್ಕೊಂಡು, ಅದೇ ಬೇಜಾರು ಮಾಡಿಕೊಂಡು ಅಲ್ಲೇ ಇರ್ತೀರಿ, ಎಲ್ಲೂ ಹೋಗಲ್ಲ. ಏನು ಪ್ರಯೋಜನ? ಹಾಗಿದ್ದೇನು ಪ್ರಯೋಜನ? ಅದಾಗಬಾರ್ದು. ವಿ ಶುಡ್ ಗೋ ಫಾರ್ವರ್ಡ್, ಮುಂದಕ್ಕೆ ಹೋಗಬೇಕು. ಯೇಸುವಿನೊಂದಿಗೆ, ಯೇಸುವಿಗಾಗಿ. ಯಾರೊಂದಿಗೆ? ಯಾರಿಗಾಗಿ ಹೇಳಿ? ಯೇಸುವಿನೊಂದಿಗೆ, ಯೇಸುವಿಗಾಗಿ. ನನ್ನ ಜೀವನ ಯೇಸುವಿನೊಂದಿಗೆ, ಯೇಸುವಿಗಾಗಿ. ನನ್ನ ಜೀವನ ಯೇಸುವಿನೊಂದಿಗೆ, ಯೇಸುವಿಗಾಗಿ. ಹಾಲೆಲೂಯಾ, ಹಾಲೆಲೂಯಾ. ಈಗ ಒಂದು ವಿಷಯ ಗೊತ್ತಾಯಿತು, ನಮ್ಮಲ್ಲಿ ಅನೇಕರು ಸೋಂಬೇರಿಗಳಿದ್ದೀವಿ ಅಂತ. ಸೊ ಅದರಿಂದ ನಿನ್ನೆ ಹೇಳಿದ್ದು ಒಂದು ಸ್ವಲ್ಪ ಬೇಗ ರಿಪೀಟ್ ಮಾಡೋದಾದರೆ ನಿಮಗೆ ಸ್ವಲ್ಪ ಉಪಯೋಗ ಆಗುತ್ತೆ ಅಂತ ಅನಿಸ್ತೀನಿ. ನಿನ್ನೆ ಹೇಳಿದ್ದು ಮರೆತು ಬಿಟ್ಟಿರ್ತೀರ ಅಲ್ವಾ?
ನೆನಪಿದೆಯಾ? ನಿನ್ನೆ ಏನು ಪ್ರಾರಂಭ ಮಾಡಿದ್ವಿ? ವಾಟ್ ವಿ ಬಿಗ್ಯಾನ್ ಎಸ್ಟರ್ಡೇ? ಲೈಫ್. ವಾಟ್ ಈಸ್ ದ ಪರ್ಪಸ್ ಆಫ್ ಲೈಫ್? ದೇವರ ಉದ್ದೇಶದ ಒಳಗಡೆ ಬರಬೇಕು. ಆಮೇಲೆ ವರ್ಡ್ ಆಫ್ ಗಾಡ್ ಕ್ರಿಯೇಟ್ಸ್ ಇನ್ನರ್ ವಿಷನ್ ಆ್ಯಂಡ್ ಇಟ್ ಬ್ರಿಂಗ್ಸ್ ಗಾಡ್ಸ್ ವಾಯ್ಸ್ ವಿದಿನ್ ಅಸ್. ದೇವರ ವಾಕ್ಯ ನಾವು ಆಲಿಸ್ತಾ ಇರುವಾಗ ಅದು ನಮ್ಮೊಳಗಡೆ ಸ್ವರ್ಗೀಯವಾದ ದರ್ಶನವನ್ನು ಉಂಟು ಮಾಡುತ್ತೆ ಮತ್ತು ದೈವ ಸ್ವರ ನಮಗೆ ಕೇಳಲ್ಪಡುತ್ತೆ. ಆಮೇಲೆ ಜನನ ಮತ್ತು ಮರಣದ ಮಧ್ಯದಲ್ಲಿ ಒಂದು ಜೀವನ ಇದೆ. ಓಕೆ, ಮೇಯ್ನ್ ಪಾಯಿಂಟ್ ಎಲ್ಲ ಬಿಟ್ಬಿಟ್ಟಿದ್ದೀರಾ. ಆದ್ದರಿಂದ ಗೊತ್ತಾಯ್ತು ನಿಮ್ಮ ಕಂಡೀಷನ್ ಏನು ಅಂತ. ಮೇಯ್ನ್ ಪಾಯಿಂಟ್ ಏನು ಹೇಳಿದ್ದೆ ಅಂದರೆ ನಾವು ಶಾಂತಿಯ ಶಾರ್ಪನ್ ಯಾರ್, ಅದು ಅಲ್ಲ, ನೀವು ಸಾಯಬೇಕು ಅಂತ ಹೇಳಿದ್ದೆ. ನೋಡಿ, ಅದು ಯಾರಿಗೂ ಇಷ್ಟ ಇಲ್ಲ. ನೋಡಿ, ಎಲ್ಲ ಹೇಳಿದ್ರಿ. ನೀವು ಬಂದಿದ್ದು ಸಾಯೋದಕ್ಕೆ ಅಂತ ಹೇಳಿದ್ದೆ. ನೀವಿಲ್ಲಿ ಸತ್ತೇ ಹೋಗಬೇಕು ಅಂತ ಹೇಳಿದ್ನಾ? ಹಾಂ, ಆ ಸಾವುದು 1, 2, 3 ಸ್ಟೆಪ್ ಸ್ಟಾರ್ಟ್ ಮಾಡಿದ್ವಿ ನಾವು. ಪ್ರಾಸೆಸ್ ಆಫ್ ಡೆತ್ ಪ್ರಾರಂಭದಲ್ಲಿ ಎಲ್ಲಿ ಸಾಯಬೇಕು ಅಂತ ಹೇಳಿದ್ದೆ? ಯಾವುದೋ ರೈಲ್ವೆ ಟ್ರ್ಯಾಕಲ್ಲ ಸಾಯಬೇಕಾಗಿರೋದು, ಆಸ್ಪತ್ರೆಯಲ್ಲೆಲ್ಲ ಸಾಯಬೇಕಾಗಿರೋದು, ಅಥವಾ ಮನೇಲಿ ನೇಣು ಹಾಕ್ಕೊಂಡೆಲ್ಲ ಸಾಯಬೇಕಾಗಿರೋದು. ವೇರ್ ಯು ಆರ್ ಸಪೋಸ್ ಟು ಡೈ? ಬೈ ಫೇತ್ ಇನ್ ಕ್ರೈಸ್ಟ್. ಯೇಸುವಿನಲ್ಲಿ ಇನ್ ಕ್ರೈಸ್ಟ್, ಯೇಸು ಕ್ರಿಸ್ತನಲ್ಲಿ ನಾವೇನಾಗಬೇಕು? ಸಾಯಬೇಕು. 2 ತಿಮೋತಿ 2ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಹೇಳ್ತಾರೆ, ಇಫ್ ವಿ ಆರ್ ಡೈಡ್ ವಿತ್ ಹಿಮ್ ವಿ ಆಲ್ಸೋ ಲಿವ್ ವಿತ್ ಹಿಮ್. ನಾವು ಆತನೊಂದಿಗೆ ಸತ್ತಿದ್ದರೆ, ನಾವು ಆತನೊಡನೆ, ಆತ ಅಂದರೆ ಯಾರು? ಯೇಸುವಿನೊಡನೆ ಸತ್ತಿದ್ದರೆ ಆತನೊಡನೆ ಜೀವಿಸುತ್ತೇವೆ. ಒಂದ್ಸರಿ ಹೇಳಿ ನೋಡೋಣ. ನಾನು ಯೇಸುವಿನೊಡನೆ ಸತ್ತಿದ್ದರೆ ಮಾತ್ರ ಯೇಸುವಿನೊಡನೆ ಜೀವಿಸುತ್ತೇನೆ. ನಾನು ಯೇಸುವಿನೊಡನೆ ಸತ್ತಿದ್ದರೆ ಮಾತ್ರ ಯೇಸುವಿನೊಡನೆ ಜೀವಿಸುತ್ತೇನೆ. ಅದೇ ನಿತ್ಯ ಜೀವ. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಸಾಯದೇ ಇದ್ದವನಿಗೆ ಜೀವ ಇಲ್ಲ. ಇಫ್ ದೆರ್ ಇಸ್ ನೋ ಡೆತ್, ನೋ ಲೈಫ್. ಹಾಗಾದರೆ ಈ ಧ್ಯಾನದಲ್ಲಿ ನೀವು ಸಾಯಬೇಕು. ನಿನ್ನೆ ಹೇಳಿದ್ದೆ, ಈ ಧ್ಯಾನದಲ್ಲಿ ನೀವೇನಾಗಬೇಕು? ಆಶೀರ್ವಾದ ಪಡ್ಕೋಬೇಕು ಅಲ್ಲ, ಸಾವೇ ಒಂದು ಆಶೀರ್ವಾದ. ಸಾವು ಒಂದು ಆಶೀರ್ವಾದ. ಆತ್ಮಿಕವಾಗಿ ಯೇಸುವಿನಲ್ಲಿ ಸಾಯಬೇಕು. ಆಗ ನೀವು ಯೇಸುವಿನಲ್ಲಿ ಪುನರುತ್ಥಾನ ಹೊಂದಿ ಯೇಸುವಿನೊಂದಿಗೆ ಜೀವಿಸ್ತೀರಿ. ಈಗ ಏನು ವಾಕ್ಯ ಓದಿದ್ರಿ ನೀವು? ಆತನೊಂದಿಗೆ ಸತ್ತಿದ್ದರೆ. ಹೇಗೆ ಆತನೊಂದಿಗೆ ಸಾಯೋದು? ಥಿಂಕ್ ಮಾಡಿ, ನೀವು ಥಿಂಕ್ ಮಾಡಬೇಕಾಯ್ತಾ? ನಾವು ಹೇಳೋದನ್ನು ಸುಮ್ಮನೆ ಹಾಗೆ ಕೇಳಿಸ್ಕೊಂಡು ಕೂತ್ಕೊಳ್ಬೇಡಿ. ಮೈಂಡಿಗೆ ಸ್ವಲ್ಪ ಕೆಲಸ ಕೊಡಿ. ಇವ್ರು ಹೇಳ್ತಾ ಇದ್ದಾರಲ್ಲ, ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಇಫ್ ವಿ ಡೈಡ್ ವಿತ್ ಹಿಮ್ ವಿ ಆಲ್ಸೋ ಲಿವ್ ವಿತ್ ಹಿಮ್. ಹೌ ಐ ಕ್ಯಾನ್ ಡೈ ವಿತ್ ಹಿಮ್ ನಾವು? ಯೇಸುವಿನೊಂದಿಗೆ ಸಾಯೋದಂದ್ರೆ ಹೇಗೆ ಸಾಧ್ಯ ಆಗುತ್ತೆ? ಪಾಪದ ಪಾಲಿಗೆ ಸಾಯೋದು. ಆಮೇಲೆ ಸೆಲ್ಫ್. ನಿನ್ನೆ ಆ ಸಾವು ಪ್ರಾರಂಭ ಎಲ್ಲಿಂದ ಅಂತ ಹೇಳಿದ್ದೆ. ಎಲ್ಲಿಂದ? ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಾಕ್ಯ ಕೂಡ ಹೇಳಿದೆ. ಅದಾದರೂ ಹೇಳ್ತೀರಾ? ಹೋಗಲಿ. ನೀವು ರಿಯಲ್ ಧ್ಯಾನ ಮಾಡ್ತಾ ಇದ್ದೀರಾ? ಟೈಮ್ ಪಾಸ್ ಮಾಡ್ತಾ ಇದ್ದೀರಾ? ನೀವು ಕುತ್ಕೊಂಡಿರೋದು ನೋಡಿದರೆ ಧ್ಯಾನ ಕುತ್ಕೊಂಡಿರೋ ಥರ ಅನಿಸುತ್ತಷ್ಟೇ. ಆದರೆ ಒಳಗಡೆ ಧ್ಯಾನ ಮಾಡ್ತಾ ಇದ್ದೀರಲ್ಲ, ಡೌಟ್ ಬರ್ತಾ ಇದೆ ನನಗೆ. ಎನಿವೇ, ಧ್ಯಾನ ಮಾಡುವವರು ಭಾಗ್ಯವಂತರಾಗ್ತೀರಿ. ಇಲ್ಲ ಅಂದರೆ ಸುಮ್ಮನೆ ಹಾಗೆ ಬಂದು ಹಾಗೆ ಹೋಗ್ತೀರಿ. ಓಕೆ. ಕೀರ್ತನೆ 119 ವಾಕ್ಯ 23, 24.
ಕೀರ್ತನೆ, ಅದಕ್ಕೂ ಮುಂಚಿತವಾಗಿ ಇನ್ನೊಂದು ವಾಕ್ಯ ಓದೋದು ಒಳ್ಳೇದು ಅನ್ಸುತ್ತೆ. ಕೀರ್ತನೆ ಅದೇ ಅಧ್ಯಾಯದಲ್ಲಿ 18ನೇ ವಾಕ್ಯ. ಏನಿದೆ? ಏನಂತ ಇದೆ? ತೆಗೀರಿ ಎಲ್ಲರೂ ತೆಗೀರಿ. ಇಲ್ಲಿ ಬಂತಾ? ಪ್ರಾಜೆಕ್ಟ್ರಲ್ಲಿ ಬರ್ತಾ ಇದೆಯಾ ಸ್ಕ್ರೀನಲ್ಲಿ? ಓಕೆ. ಬೈಬಲ್ ತೆರೆದೇ ಇದ್ದವರು ಸೋಂಬೇರಿಗಳು ಯಾರಾದರೂ ಇದ್ದರೆ ಇಲ್ಲಿ ನೋಡ್ಬೋದು, ಸ್ಕ್ರೀನಲ್ಲಿ ಕಾಣಿಸುತ್ತೆ ನಿಮಗೆ. ನಿನ್ನ ಶಾಸ್ತ್ರದ ಮಹಿಮೆಯನ್ನು ಅರಿಯುವಂತೆ ನನ್ನ ಕಣ್ಗಳಿಂದ ನೀ ತೆಗೆದು ಬಿಡು ಅಂದತೆ. ಕೀರ್ತನಕಾರ ಹೇಳ್ತಾನೆ, ಏನಂತ ಹೇಳ್ತಾನೆ? ನಿನ್ನ ವಾಕ್ಯದ ಮಹಿಮೆಯನ್ನು ಕಾಣುವಂತೆ. ಹಾಗಾದರೆ ನನ್ನ ಒಳಗಡೆ ಒಂದು ಕುರುಡುತನ ಇದ್ದರೆ ಏನು ಕಾಣಿಸೋದಿಲ್ಲ ನನಗೆ? ದೇವರ ವಾಕ್ಯದಲ್ಲಿರ್ತಕ್ಕಂತಹ ಬೆಳಕು ಅಥವಾ ಏನು ಅದರಲ್ಲಿ ಗ್ಲೋರಿ ಇದೆಯೋ, ಬೆಳಕಿದೆಯೋ, ಅದು ನಮಗೆ ಕಾಣಿಸೋದಿಲ್ಲ. ಓಪನ್ ಮೈ ಐಸ್ ಸೋ ದಟ್ ಐ ಮೇ ಬಿಹೋಲ್ಡ್ ವಂಡರಸ್ ಥಿಂಗ್ಸ್ ಔಟ್ ಆಫ್ ಯುವರ್ ಲಾ. ಎಷ್ಟು ಚೆನ್ನಾಗಿ ಆತ ಹೇಳ್ತಾನೆ. ಇದು ನನ್ನ ಪ್ರಾರ್ಥನೆ ಆಗಬೇಕು, ನಿನ್ನ ಪ್ರಾರ್ಥನೆ ಆಗಬೇಕು. ವಿ ಶುಡ್ ಮೇಕ್ ಇಟ್ ಅವರ್ ಓನ್ ಪ್ರೇಯರ್ಸ್. ದೇವರೇ, ಈ 3 ದಿನ ನಿನ್ನ ವಾಕ್ಯದ ಮಹಿಮೆಯನ್ನು ಕಾಣುವಂತೆ ನನ್ನ ಒಳಗಡೆ ಇರುವಂತಹ ಕತ್ತಲೆಯನ್ನು ತೆಗೆದು ಹಾಕಿರಿ. ಪ್ರಾರ್ಥನೆ ಮಾಡಿ ನೋಡೋಣ. ನಿಜವಾಗಲೂ ಪ್ರಾಮಾಣಿಕವಾಗಿ ಪ್ರಾರ್ಥಿಸಿ ನೋಡೋಣ. ಬಾಯಲ್ಲಿ ಹೇಳಿ ಅಂತಲ್ಲ, ನೀವು ಹೃದಯದಲ್ಲಿ ಪ್ರಾರ್ಥನೆ ಮಾಡಿ. ಎಲ್ಲರೂ ಕೂಡ ಏನು ಪ್ರಾರ್ಥನೆ ಮಾಡಬೇಕು ಗೊತ್ತಿಲ್ಲ ಅಂದರೆ ಅಲ್ಲಿ ಬೋರ್ಡಲ್ಲಿದೆ ನೋಡಿ, ಕಾಣಿಸುತ್ತೆ. 18ನೇ ವಾಕ್ಯ. ಪ್ರಾರ್ಥನೆ ಮಾಡಿದ್ರಾ? ದೇವರೇ, ನಿನ್ನ ವಾಕ್ಯದ ಮಹಿಮೆಯನ್ನು ನಾನು ಕಾಣುವಂತೆ ನನ್ನ ಒಳಗಡೆ ಇರುವ ಆತ್ಮಿಕ ಅಂಧತೆಯನ್ನು ತೆಗೆದುಹಾಕಿರಿ. ಪ್ರಭು ಯೇಸುವೆ, ನನ್ನ ಒಳಗೆ ಇರುವ ಕುರುಡುತನವನ್ನು, ಸ್ಪಿರಿಚುವಲ್ ಬ್ಲೈಂಡ್ನೆಸ್ಸನ್ನು ತೆಗೆದುಹಾಕಿರಿ. ನಿಮ್ಮ ವಾಕ್ಯದ ಮಹಿಮೆಯನ್ನು ನಾನು ಕಾಣುವಂತೆ, ನಾನು ದರ್ಶಿಸುವಂತೆ, ನಾನು ಅನುಭವಿಸುವಂತೆ ನನ್ನ ಒಳಗಿರುವ ಅಂಧತ್ವವನ್ನು, ಕುರುಡುತನವನ್ನು, ಅವಿಶ್ವಾಸವನ್ನು, ಮೂಢನಂಬಿಕೆಯನ್ನು ತೆಗೆದು ಹಾಕಿರಿ. ನನಗೆ ಸಹಾಯ ಮಾಡಿರಿ ಯೇಸುವೆ. ವಾಕ್ಯದ ಮಹಿಮೆಯನ್ನು ಕಾಣುವಂತೆ, ಧ್ಯಾನಿಸುವಂತೆ, ಗ್ರಹಿಸಿಕೊಳ್ಳುವಂತೆ, ಅದರಲ್ಲಿ ಆನಂದಿಸುವಂತೆ ನನಗೆ ಸಹಾಯ ಮಾಡಿರಿ. ಪವಿತ್ರಾತ್ಮರೇ, ನನಗೆ ಸಹಾಯ ಮಾಡಿರಿ. ವಾಕ್ಯದ ಮಹಿಮೆ ನಾನು ಕಾಣಬೇಕು. ವಾಕ್ಯದಲ್ಲಿರುವ ಬೆಳಕು ನಾನು ಕಾಣಬೇಕು. ವಾಕ್ಯದಲ್ಲಿರುವ ದೇವರ ಮಹಿಮೆ, ದೇವರ ತೇಜಸ್ಸು ನಾನು ಕಾಣುವಂತೆ, ಕಂಡು ಹರ್ಷಿಸುವಂತೆ, ಅದನ್ನು ಸ್ವಾಧೀನಪಡಿಸಿಕೊಳ್ಳುವಂತೆ, ಅದರಲ್ಲಿ ನೆಲೆಗೊಂಡು ಜೀವಿಸುವಂತೆ, ಅದಕ್ಕೆ ವಿರುದ್ಧವಾಗಿರುವ ಆತ್ಮಿಕ ಕುರುಡುತನವನ್ನು ನೀಗಿಸಿರಿ. ಹಾಲೆಲೂಯಾ, 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 ಆಮೆನ್. ಈಗ 23, 24 ಓದಿ. ಒಳ್ಳೆ ಸಂಚು ಮಾಡುತ್ತಿದ್ದರು ಒಡೆಯರು ಎನಗೆದುರಾಗಿ. ನೋಡಿ, ಯೇಸುಸ್ವಾಮಿ ಆ ಒಂದು ಶಿಲುಬೆ ಮರಣಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಅವರನ್ನ ಸಾಯಿಸಲಿಕ್ಕೆ ಒಳಸಂಚು ಮಾಡಿದ್ರು. ಅದೇ ರೀತಿ ಯಾರೆಲ್ಲ ನಾನು ಸಾಯಬೇಕು ಯೇಸುವಿನಲ್ಲಿ ಅಂತ ತಯಾರಾಗ್ತಿದ್ದೀರೋ, ಖಂಡಿತವಾಗಲೂ ಈ ವಾಕ್ಯಗಳು ನಮಗೆ ಹೆಲ್ಪ್ ಮಾಡುತ್ತೆ. ನಾವೇನು ಮಾಡಬೇಕು? ಓಕೆ, ಮೊದಲನೇದಾಗಿ ನಿಮ್ಮ ಜೀವಿತದಲ್ಲೂ ಕೂಡ ಒಳಸಂಚು ಮಾಡುವವರು ಇದ್ದೇ ಇರ್ತಾರೆ. ದೆರ್ ಆರ್ ಪೀಪಲ್ ಪ್ಲಾಟಿಂಗ್ ಅಗೇನ್ಸ್ಟ್ ಯು ವೆನ್ ಯು ಆರ್ ಡೂಯಿಂಗ್ ಗುಡ್. ನೀವು ಒಳ್ಳೆಯದನ್ನು ಮಾಡುವಾಗ, ನೀವು ಒಳ್ಳೆಯದನ್ನು ಹೇಳುವಾಗ, ಖಂಡಿತವಾಗಲೂ ಹೊಟ್ಟೆ ಕಿಚ್ಚಿನಿಂದ ನಿಮಗೆ ವಿರುದ್ಧವಾಗಿ ಕಾರ್ಯ ಮಾಡುವವರು
ಅನೇಕರು ನಿಮ್ಮ ಕುಟುಂಬದಲ್ಲಿರ್ಬೋದು, ನಿಮ್ಮ ಸಭೆಯಲ್ಲಿರ್ಬೋದು, ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಇರ್ಬೋದು. ವೆನ್ ಯು ಆರ್ ಡೂಯಿಂಗ್ ಗುಡ್, ವೆನ್ ಯು ಆರ್ ಸೇಯಿಂಗ್ ಗುಡ್ ಇನ್ ದ ಸೈಟ್ ಆಫ್ ಗಾಡ್, ದೇವರ ದೃಷ್ಟಿಯಲ್ಲಿ ನೀವು ಒಳ್ಳೆಯದನ್ನು ಮಾಡುತ್ತಾ, ಒಳ್ಳೆಯದನ್ನು ಹೇಳುತ್ತಾ, ಒಳ್ಳೆಯ ಜೀವನ ಜೀವಿಸುವಾಗ ಖಂಡಿತವಾಗಲೂ ನಿಮಗೆ ವಿರೋಧಗಳು ಬರ್ತದೆ. ಆಗ ನೀವೇನು ಮಾಡಬೇಕು? ಈವನ್ ದೋ ಪ್ರಿನ್ಸಸ್ ಸಿಟ್ ಪ್ಲಾಟಿಂಗ್ ಅಗೇನ್ಸ್ಟ್ ಮೀ, ಯುವರ್ ಸರ್ವೆಂಟ್ ವಿಲ್ ಮೆಡಿಟೇಟ್ ಆನ್ ಯುವರ್ ಸ್ಟ್ಯಾಟ್ಯೂಟ್ಸ್. ನಿನ್ನ ದಾಸನಾದ ನಾನೇನು ಮಾಡ್ತೀನಿ ಅಂದರೆ, ದೇವರೇ ನಾನಿರುವೆ ನಿನ್ನ ಆಜ್ಞೆಗಳಲ್ಲೇ ಮಗ್ನನಾಗಿ. ದಾಸನಾನಿರುವೆ ನಿನ್ನ ಆಜ್ಞೆಗಳಲ್ಲೇ ಮಗ್ನನಾಗಿ. ನಿನ್ನ ಆಜ್ಞೆಗಳಲ್ಲೇ ನಾನು ಮಗ್ನನಾಗಿರ್ತೇನೆ, ಬೇರೆ ಯಾವುದೂ ಇಲ್ಲ. ಹಾಗಾದರೆ ನಿಜವಾಗ್ಲೂ ನಾವು ಯೇಸುವಿನಲ್ಲಿ ಸಾಯಲಿಕ್ಕಾಗಬೇಕಾದ್ರೆ, ಈ ಸ್ವಾರ್ಥದ ಪಾಲಿಗೆ, ಲೋಕದ ಪಾಲಿಗೆ, ಪಾಪದ ಪಾಲಿಗೆ ಸತ್ತವರಾಗಲಿಕ್ಕೆ ಸಾಧ್ಯವಾಗಬೇಕಾದ್ರೆ, ವಿ ಮಸ್ಟ್ ಮೆಡಿಟೇಟ್ ಆನ್ ಗಾಡ್, ಥಿಂಗ್ಸ್ ಆಫ್ ಗಾಡ್. ವೆನ್ ಪೀಪಲ್ ಆರ್ ಪ್ಲಾಟಿಂಗ್ ಅಗೇನ್ಸ್ಟ್ ಅಸ್, ಜನರು ನಮಗೆ ವಿರುದ್ಧವಾಗಿ ಅನೇಕ ಕುತಂತ್ರಗಳನ್ನ ಮಾಡುವಾಗ, ವಿ ಶುಡ್ ನಾಟ್ ಫೋಕಸ್ ಆನ್ ದೋಸ್ ಥಿಂಗ್ಸ್ ವಾಟ್ ಪೀಪಲ್ ಆರ್ ಡೂಯಿಂಗ್ ಅಗೇನ್ಸ್ಟ್ ಅಸ್. ಜನ ನನಗೇನು ಮಾಡ್ತಾ ಇದ್ದಾರೆ, ಜನ ಹೇಗೆ ನನ್ನನ್ನು ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ನಾನು ಫೋಕಸ್ ಮಾಡಬೇಕಾಗಿರೋದು ದೇವರು ನನಗೇನು ಹೇಳ್ತಾ ಇದ್ದಾರೆ ಈ ಸಮಯದಲ್ಲಿ. ವಾಟ್ ಗಾಡ್ ಈಸ್ ಸ್ಪೀಕಿಂಗ್ ಟು ಮೀ, ಈಗ ನಾನು ಏನು ಮಾಡಬೇಕೆಂದು ದೇವರ ವಾಕ್ಯ ಹೇಳ್ತಾ ಇದೆ. ಲೆಟ್ ಮೈ ಫೋಕಸ್ ಬಿ ಆನ್ ಗಾಡ್ ಆಲ್ವೇಸ್. ಈ ಡೆತ್ ಅನ್ನೋದು ಜಸ್ಟ್ ಹೀಗೆ ಒಂದ್ಸರಿ ಆಗಿ ಹೋಗುವಂಥದ್ದಲ್ಲ. ಎವ್ರಿ ಡೇ, ಪ್ರತಿದಿನ. ದ ಮೋರ್ ಯು ಡೈ ಟು ಯುವರ್ ಸೆಲ್ಫ್, ದ ಮೋರ್ ಯು ವಿಲ್ ಲಿವ್ ಫಾರ್ ಗಾಡ್ ಆರ್ ಲಿವ್ ವಿತ್ ಹಿಮ್, ಜೀಸಸ್ ಕ್ರೈಸ್ಟ್. ಎಷ್ಟು ನಾವು ಸಾಯ್ಲಿಕ್ಕಾಗಿ ನಮ್ಮನ್ನು ಬಿಟ್ಟು ಕೊಡ್ತೀವೋ ಅಷ್ಟು ಯೇಸುವಿನೊಂದಿಗೆ ಬದುಕ್ತೀರಿ. ಯೇಸುವಿನೊಂದಿಗೆ ಬದುಕೋದೇ ನಿಜವಾದ ಜೀವನ. ಇಲ್ಲದೆ ಇದ್ರೆ ಮರಣ. ನಿನ್ನೆ ಹೇಳಿದೆ ಆ ಜೀವನ ಅಂದರೆ ಏನು? ದ ಮೈಂಡ್ ವಿಚ್ ಇಸ್ ಸೆಟ್ ಆನ್ ದ ಫ್ಲೆಶ್ ಈಸ್ ಡೆತ್. ದ ಮೈಂಡ್ ವಿಚ್ ಇಸ್ ಸೆಟ್ ಆನ್ ದ ಸ್ಪಿರಿಟ್ ಮೀನ್ಸ್ ಹೋಲಿ ಸ್ಪಿರಿಟ್ ಈಸ್ ಲೈಫ್. ವಾಟ್ ಈಸ್ ಯುವರ್ ಮೈಂಡ್ ಸೆಟ್ ನಾವು? ರೋಮ 8:6, ರೋಮನರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 6ನೇ ವಾಕ್ಯ. ಯು ಆರ್ ಎಕ್ಸಾಮಿನಿಂಗ್ ದ ಸ್ಕ್ರಿಪ್ಚರ್, ಯು ಆರ್ ಎಕ್ಸಾಮಿನಿಂಗ್ ಯುವರ್ ಸೆಲ್ಫ್ ವಿತ್ ದ ಸ್ಕ್ರಿಪ್ಚರ್. ನಿಮ್ಮನ್ನೇ ನೀವು ಪರೀಕ್ಷಿಸಿ ನೋಡ್ಕೊಳ್ತಾ ಇದ್ದೀರಿ. ಒಂದು ಟೆಸ್ಟಿಂಗ್, ಆಯಿತಾ? ಈ ಧ್ಯಾನಕೂಟ ಏನಾಗ್ತಾ ಇದೆ, ನಮ್ಮನ್ನು ನಾವು ಒಂದು ಟೆಸ್ಟ್ ಮಾಡುವಂಥದ್ದು, ಸೆಲ್ಫ್ ಟೆಸ್ಟ್, ಸೆಲ್ಫ್ ಎಕ್ಸಾಮಿನೇಷನ್ ಥ್ರೂ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದ ಮುಖಾಂತರ ನಮ್ಮನ್ನು ನಾವು ಟೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಈಗ ಟೆಸ್ಟ್ ಮಾಡ್ತಾ ಇರೋ ವಿಷಯ ಏನು? ನೀನು ಸತ್ತೋಗಿದೆಯಾ ಬದುಕಿದೆಯಾ ಅಂತ. ವೆದರ್ ಯು ಆರ್ ಅಲೈವ್ ಆರ್ ಡೆಡ್, ನೀನು ಜೀವಂತವಾಗಿದೆಯಾ ಸತ್ತೋಗಿದೆಯಾ ಅಂತ. ಇನ್ ದ ಸೈಟ್ ಆಫ್ ಗಾಡ್, ಅಕಾರ್ಡಿಂಗ್ ಟು ಗಾಡ್ಸ್ ಪಾಯಿಂಟ್ ಆಫ್ ವ್ಯೂ, ದೇವರ ದೃಷ್ಟಿಯಲ್ಲಿ ನೀನು ಸತ್ತಿದೆಯಾ ಬದುಕಿದೆಯಾ ಅಂತ ಗೊತ್ತಾಗಬೇಕೀಗ. ಲೋಕದೃಷ್ಟಿನಲ್ಲಿ ನಾವೆಲ್ಲರೂ ಬದುಕಿದ್ದೀವಿ, ಇದೀವಾ? ಎಲ್ಲರೂ ಬದುಕಿದ್ದೀವಿ, ಕೆಲವರು ನಿದ್ದೆ ಮಾಡ್ತಾ ಇರ್ಬೋದು, ಬಟ್ ಆಲ್ ಆರ್ ಅಲೈವ್. ಆದರೆ ದೇವರು ನೋಡುವಾಗ ನಾವು ಜೀವಂತವಾಗಿದ್ದೀವ ಸತ್ತೋಗಿದ್ದೀವ? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ರೋಮ 8:6 ಏನು ಹೇಳುತ್ತೆ? ಶರೀರ ಸ್ವಭಾವದಲ್ಲೇ ಮಗ್ನರಾಗಿರುವುದರ ಪರಿಣಾಮ, ಶರೀರ ಸ್ವಭಾವದಲ್ಲೇ ಮಗ್ನವಾಗಿರುವ ಮನಸ್ಸು ಅದರ ಪರಿಣಾಮ ಮರಣ. ಅಂದರೆ ವೆನ್ ಯುವರ್ ಮೈಂಡ್ ಈಸ್ ಸೆಟ್ ಆನ್ ದ ಥಿಂಗ್ಸ್ ಆಫ್ ದ ಫ್ಲೆಶ್, ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ಓನ್ಲಿ ಡೆತ್. ಮರಣವನ್ನು ಅನುಭವಿಸ್ತಾ ಇರ್ತೀರಿ. ವಾಟ್ ಈಸ್ ಯುವರ್ ಮೈಂಡ್ ಸೆಟ್ ಟುಡೇ? ನಿಮ್ಮ ಮೈಂಡ್ ಯಾವುದರಲ್ಲಿ ಸೆಟ್ ಆಗಿದೆ? ನಿಮ್ಮ ಮನಸ್ಸು ಯಾವ ವಿಷಯದ ಕುರಿತಾಗಿ ಆಲೋಚನೆ ಮಾಡ್ತಾ ಇದೆ ಈಗ? ಫ್ಲೆಶ್ ರಿಲೇಟೆಡಾ, ಶರೀರಕ್ಕೆ ಸಂಬಂಧಪಟ್ಟಿದ್ದ, ಅಥವಾ ಸ್ಪಿರಿಟ್ ರಿಲೇಟೆಡಾ, ಆತ್ಮಕ್ಕೆ ಸಂಬಂಧಪಟ್ಟಿದ್ದ? ರಿಲೇಟೆಡ್ ಟು ದಿಸ್ ವರ್ಲ್ಡ್ಲಿ ಲೈಫ್ ಆರ್ ರಿಲೇಟೆಡ್ ಟು ಹೆವನ್ಲಿ ಲೈಫ್? ಸ್ವರ್ಗೀಯ ಜೀವನಕ್ಕೆ ಸಂಬಂಧಪಟ್ಟಿದ್ದ ಆಲೋಚನೆ ಮಾಡ್ತಾ ಇದೆಯಾ ಮೈಂಡಲ್ಲಿ, ಅಥವಾ ಈ ಭೂಮಿಯಲ್ಲಿ ನಾಳೆ ಏನು ತಿನ್ನೋದು, ನಾಳೆ ಏನು ಬಟ್ಟೆ ಹಾಕ್ಕೊಳ್ಳೋದು, ಮನೆ ಯಾವಾಗ ಕಟ್ಟೋದು, ಮಕ್ಕಳಿಗೆ ಮದುವೆ ಯಾವಾಗ ಮಾಡಿಸೋದು, ಓದಿಸಿ ಅವ್ರನ್ನ ಯಾವಾಗ ಡಾಕ್ಟ್ರ್ ಮಾಡೋದು, ಇಂಜಿನಿಯರ್ ಮಾಡೋದು, ಬರೀ ಲೋಕಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಶರೀರಕ್ಕೆ ಸಂಬಂಧಪಟ್ಟಿದ್ದು, ಇದರಲ್ಲೇ ನಿಮ್ಮ ಮೈಂಡ್ ಇದ್ದರೆ ಯು ಆರ್ ಇನ್ ಡೆತ್. ನೀವೆಲ್ಲಿದ್ದೀರಿ? ನಾಟ್ ಯು ವಿಲ್ ಡೈ, ಯು ಆರ್ ಆಲ್ರೆಡಿ ಇನ್ ಡೆತ್. ಇನ್ನು ಈ ದೇಹದ ಒಳಗಡೆ ಇರ್ತಕ್ಕಂಥ ಆತ್ಮ ಹೊರಗಡೆ ಹೋಗಬೇಕಷ್ಟೇ. ಆಗ ಕೊಳ್ತು ಹೋಗೋ ಬಾಡಿನ ಎತ್ಕೊಂಡೋಗಿ ಮಣ್ಣಿಗೆ ಹಾಕ್ತಾರಷ್ಟೇ.
ಆಲ್ರೆಡಿ ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ಡೆತ್, ಮೀನ್ಸ್ ಯು ಆರ್ ಸಪರೇಟೆಡ್ ಫ್ರಮ್ ಗಾಡ್. ದೇವರಿಂದ ಆಲ್ರೆಡಿ ಬೇರ್ಪಟ್ಟವರಾಗಿದ್ದೀರಿ. ಆಲ್ರೆಡಿ ಯು ಆರ್ ಇನ್ ದ ಪ್ರಾಸೆಸ್ ಆಫ್ ಡಿಕೆ. ಸ್ಪಿರಿಚುವಲಿ ಯು ಆರ್ ಡಿಕೇಯಿಂಗ್ ಎವ್ರಿ ಡೇ, decomposing. Your soul is decomposing every day. ಸಂತೋಷ ಇಲ್ಲ, ನೆಮ್ಮದಿ ಇಲ್ಲ, ಆನಂದ ಇಲ್ಲ ಜೀವನದಲ್ಲಿ. ಕ್ವಶ್ಚನ್. ಲೈಫ್ ಇಸ್ ಬೋರ್ಡ್. ಒಂದು ರೀತಿ ಬೋರ್ ಆಗಿಬಿಟ್ಟಿದೆ, ಅಂದರೆ ಕೊಳ್ತು ಹೋಗ್ತಾ ಇದೆ ಮನಸ್ಸು, ಮೈಂಡ್. ಟೆನ್ಷನ್. ನಿಮ್ಮನ್ನೆಲ್ಲ ನೋಡಿದರೆ ನನಗೆ ಟೆನ್ಷನ್ ಆಗ್ತಾ ಇದೆ. So full tension. Praise the Lord. Hallelujah. The mind which is set on the flesh is what? Death. ಶರೀರ ಸ್ವಭಾವದಲ್ಲಿ ಸೆಟ್ ಆಗಿರೋ ಮನಸ್ಸು ಏನಾಗಿದೆ? ಮರಣ. ಈಗ ನಿನ್ನ ಒಳಗಡೆ ಮರಣ ಅನುಭವಿಸ್ತಾ ಇದೆಯೋ ಜೀವ ಅನುಭವಿಸ್ತಾ ಇದೆಯೋ ಅಂತ ಗೊತ್ತಾಗುತ್ತೆ. ಪವಿತ್ರಾತ್ಮನಲ್ಲಿ ಮಗ್ನವಾಗಿರುವ ಅಥವಾ ಆತ್ಮಿಕತೆಯಲ್ಲಿ, ಆತ್ಮಿಕ ವಿಷಯದಲ್ಲಿ, ಸ್ವರ್ಗ ಸಾಮ್ರಾಜ್ಯದ ವಿಷಯದಲ್ಲಿ ನಿನ್ನ ಮೈಂಡ್ ಸೆಟ್ ಆಗಿದ್ದರೆ ವಾಟ್ ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ಈಸ್ ಲೈಫ್. ಏನನ್ನು ಅನುಭವಿಸ್ತಾ ಇರ್ತೀಯಾ? ಜೀವ. ಈ ಲೈಫ್ ಅನ್ನೋದು ಫಿಸಿಕಲ್ ಲೈಫ್ ಅಲ್ಲ. ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ಜೀಸಸ್. ಯೇಸು ಹೇಳ್ತಾರೆ, ಐ ಆಮ್ ದ ಲೈಫ್. ಮರಣ ಅಂದ್ರೇನು? ಡೆವಿಲ್. ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ದ ಡೆವಿಲ್. Either you are experiencing the devil or you are experiencing Jesus. You cannot experience both at the same time. ಒಂದಾ ನೀನು ಪಿಶಾಚಿಯನ್ನು ಅನುಭವಿಸ್ತಾ ಇರ್ತೀಯ, ಅದು ಮರಣ. ನಿನ್ನ ಮೈಂಡ್ ಲೋಕಕ್ಕೆ ಸೆಟ್ ಆಗಿದ್ದರೆ ಅನುಭವ ಪಿಶಾಚಿದೇ ಇರುತ್ತೆ. ನಿನ್ನ ಮೈಂಡ್, ಮನಸ್ಸು ಸ್ವರ್ಗರಾಜ್ಯದ ವಿಷಯಕ್ಕೆ ಸೆಟ್ ಆಗಿದ್ದರೆ ನೀನು ಯೇಸುವನ್ನು ಅನುಭವಿಸ್ತಾ ಇರ್ತೀಯ. ಅದೇ ಯೇಸುವನ್ನು ಅನುಭವಿಸೋದು. ಆಗ ಶಾಂತಿ ಸಮಾಧಾನ ಇರುತ್ತೆ. ನಿನ್ನೆ ನಾನು ಹೇಳಿದೆ, ಯೇಸುವನ್ನು ಅನುಭವಿಸುವಾಗ ಯೇಸುವಿನಲ್ಲಿರೋದು ನಿಮ್ಮೊಳಗಡೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ವೆನ್ ಯು ಸ್ಟಾರ್ಟ್ ಎಕ್ಸ್ಪೀರಿಯನ್ಸಿಂಗ್ ಜೀಸಸ್, ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ವಾಟ್ ಎವರ್ ಈಸ್ ಇನ್ ಜೀಸಸ್. ನೀವು ಯೇಸುವನ್ನು ನಿಜವಾಗ್ಲೂ ಅನುಭವಿಸ್ತಾ ಇರೋದಾದರೆ ಯೇಸುವಿನಲ್ಲಿ ಇರೋದು ನಿಮ್ಮೊಳಗಡೆ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕಾಗುತ್ತೆ. ಯೇಸುವಿನಲ್ಲಿ ಭಯ ಇದೆಯಾ? ಯೇಸುವಿನಲ್ಲಿ ಟೆನ್ಷನ್ ಇದೆಯಾ? ಯೇಸುವಿನಲ್ಲಿ ಹೊಟ್ಟೆ ಕಿಚ್ಚಿದೆಯಾ? ಯೇಸುವಿನಲ್ಲಿ ಏನಾದರೂ ಅವಿಶ್ವಾಸ ಇದೆಯಾ? ಯೇಸುವಿನಲ್ಲಿ ಮಾಟ ಮಂತ್ರ ಇದೆಯಾ? ಯೇಸುವಿನಲ್ಲಿ ಮೂಢನಂಬಿಕೆ ಇದೆಯಾ? ಯೇಸುವಿನಲ್ಲಿ ಸೋಂಬೇರಿತನ ಇದೆಯಾ? ನಮ್ಮಲ್ಲಿದೆಯಾ? ಯಾಕಿದೆ? ಯಾಕೆ ಅಂದರೆ ನಿನ್ನೆ ಹೇಳಿದಾಗೆ ನಾವು ಒಂದು ರೀತಿ ಸುಣ್ಣ ಬಳ್ಕೊಂಡು ಓಡಾಡ್ತಾ ಇದ್ದೀವಿ. ಸಮಾಧಿ ಆಗಿದ್ರೂ ಕೂಡ ಸಮಾಧಿ ಅಂತ ನಾವು ಒಪ್ಕೊಳ್ತಾ ಇಲ್ಲ. ನಾವೇನು ಮಾಡ್ತಾಯಿದ್ದೀವಿ? ಸಮಾಧಿ ಅಲ್ಲ ಇದು ತಾಜ್ ಮಹಲ್ ಅಂತ ತುಂಬ ಡೆಕೋರೇಷನ್ ಎಲ್ಲ ಮಾಡಿ, ಕಾಸ್ಟ್ಲಿ ಟೈಲ್ಸ್ ಎಲ್ಲ ಹಾಕಿ, ಕಾಸ್ಟ್ಲಿ ಪೇಂಟ್ ಎಲ್ಲ ಹೊಡೆದು ಹೀಗೆ ನಾವು ಡೆಕೋರೇಷನ್ ಮಾಡಿದ್ದೀವಿ ಅಷ್ಟೇ. ತಾಜ್ ಮಹಲ್ ಏನದು? ಸಮಾಧಿ ಅಲ್ವಾ, ಟೂಮ್. ಅದೇ ರೀತಿ ಸಮಾಧಿ ಅಂದರೆ ಯಾರು ಹೋಗೋದಿಲ್ಲ, ತಾಜ್ ಮಹಲ್ ಆದರೆ ಹೋಗ್ತೀವಿ ನೋಡಲಿಕ್ಕೆ. ಕೆಲವರು ತಾಜ್ ಮಹಲ್ ಥರ ಇದ್ದೀರಿ, ಅಲ್ಲೆಲ್ಲಿ ಪ್ರೈಸ್ ರೋಡೆಲ್ಲ ಹಾಕ್ಕೊಂಡು, ಕುತ್ತಿಗೆಗೆ ದೊಡ್ಡ ದೊಡ್ಡ ಜಪಸರ ಎಲ್ಲ ಹಾಕ್ಕೊಂಡು, ಶಿಲ್ಬೆ ನೇತು ಹಾಕ್ಕೊಂಡು, ಬೈಬಲೆಲ್ಲ ಹಿಡ್ಕೊಂಡು, ಕರಿಸ್ಮ್ಯಾಟಿಕ್ ಗ್ರೂಪಲ್ಲಿ ತಾಜ್ ಮಹಲ್ ಥರ ಇದ್ದೀರಿ. ಆದರೆ ತಾಜ್ ಮಹಲ್ನ ಅಗದು ನೋಡಿದ್ರೆ ಗೊತ್ತಾಗುತ್ತೆ ಒಳಗಡೆ ಏನಿದೆ, ಒಣಗಿದೆ, ಎಲುಬಿದೆ ಅಂತ. ನಮ್ಮ ಒಳಗಡೆನೂ ಹಾಗೇ ಇದೆ ಎಷ್ಟೋ ಜನರಲ್ಲಿ. ಅದರಿಂದ ಒಳಗಡೆ ಏನು ಬರಬೇಕು ಅಂದರೆ ಜೀವ ಬರಬೇಕು. ಏನು ಎಕ್ಸ್ಪೀರಿಯನ್ಸ್ ಆಗಬೇಕು? ಈ ಧ್ಯಾನಕೂಟದಲ್ಲಿ, ಈ ಒಂದು ಬರ್ನಿಂಗ್ ಬುಷ್ ಧ್ಯಾನಕೂಟದಲ್ಲಿ ನಿಮಗೆ ಲೈಫ್ ಎಕ್ಸ್ಪೀರಿಯನ್ಸ್ ಆಗಬೇಕು, ಟ್ರೂ ಲೈಫ್ ಎಕ್ಸ್ಪೀರಿಯನ್ಸ್ ಆಗಬೇಕು, ಜೀಸಸ್ ಎಕ್ಸ್ಪೀರಿಯನ್ಸ್ ಆಗಬೇಕು. ಬೇರೆ ಏನೆಲ್ಲ ಎಕ್ಸ್ಪೀರಿಯನ್ಸ್ ಆದರೂ ಏನು ಪ್ರಯೋಜನ ಇಲ್ಲ. ನಮಗೆ ನಿಜವಾಗ್ಲೂ ಆಗಬೇಕಾಗಿರೋದು ಜೀಸಸ್ ಎಕ್ಸ್ಪೀರಿಯನ್ಸ್. ಹಾಲೆಲೂಯಾ. ನಾವು ಎಷ್ಟೋ ಬಾರಿ ಚರ್ಚಿಗೆ ಹೋಗ್ತೀವಿ, ಕಮ್ಯುನಿಯನ್ ತೆಗೆದುಕೊಳ್ತೀವಿ, ಪ್ರಾರ್ಥನೆ ಮಾಡ್ತೀವಿ. ಒಂದು ಕ್ವಶನ್ ಹಾಕ್ಕೊಳ್ಳಿ, ಆರ್ ಯು ಟ್ರೂಲಿ ಏಬಲ್ ಟು ಎಕ್ಸ್ಪೀರಿಯನ್ಸ್ ದಟ್ ಜೀಸಸ್? ಆ ಯೇಸುವಿನ ಅನುಭವ ನಿಜವಾಗ್ಲೂ ನಮ್ಮ ಜೀವನದಲ್ಲಿ ಆಗ್ತಾ ಇದೆಯಾ ಪ್ರತಿದಿನ? ಆಗಬೇಕಾದ್ರೆ ಸಾಯಬೇಕು. ಏನಾಗಬೇಕು? ಸಾಯಬೇಕು. ಏನಾಗಬೇಕು? ಸಾಯಬೇಕು. ನೀವು ಕೆಲವರು ಬಂದಿರೋದೇ ಧ್ಯಾನಕ್ಕೆ, ಡಾಕ್ಟ್ರು ಸತ್ತೋಗ್ತೀನಿ ಅಂತ ಹೇಳಿದ್ದಕ್ಕೆ ಬದುಕಲಿಕ್ಕೋಸ್ಕರ ಬಂದವರಿದ್ದೀರಿ. ಸೊ ಆ ಸಾವು ಬಗ್ಗೆ ಹೆದರ್ಕೋಬೇಡಿ, ಆಯಿತಾ? ಸೊ ಆ ಸಾವು ಬಗ್ಗೆ ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ. ಅದು ಹೇಗೂ ಸಾಯಲೇಬೇಕು.
ನೀವು ಈ ಡಾಕ್ಟ್ರ್ ಅಲ್ಲಿ ಕೈ ಬಿಟ್ಟು ಇಲ್ಲಿ ದೇವ್ರು ನಿನ್ನ ಉಳಿಸಿದ್ರು ನೀನು ಮತ್ತೆ ಒಂದಿನ ಸತ್ತೆ ಹೋಗಬೇಕು. ಸೊ ಅದರಿಂದ ಆ ಸಾವು ಬಗ್ಗೆ ಜಾಸ್ತಿ ಟೆನ್ಷನ್ ಮಾಡ್ಕೊಂಡು ಏನು ಪ್ರಯೋಜನ ಇಲ್ಲ. ಕೆಲವರಿಗೆಲ್ಲ ವಯಸ್ಸಾಗ್ತಾ ಇದ್ದಂಗೆ ಟೆನ್ಷನ್ ಜಾಸ್ತಿ ಆಗುತ್ತೆ. ಏನಂತ, ಅಯ್ಯೋ ಇನ್ನು ನೆಕ್ಸ್ಟ್ ನಾನು ಸತ್ತೋಗ್ತೀನಿ ಅಂತ. ನೀನು ವಯಸ್ಸಾಗಿದ್ರೂ ಸಾಯಬೇಕು, ವಯಸ್ಸಾಗದೇ ಇದ್ದರೂ ಸಾಯಬೇಕು, ಹೇಗೋ ಸಾವಂತೂ ಇದ್ದಿದ್ದೆ. ಸೊ ಆದ್ದರಿಂದ ಆ ಸಾವಿನ ಬಗ್ಗೆ ಹೆಚ್ಚು ಟೆನ್ಷನ್ ಮಾಡಿಕೊಂಡು ಬದುಕಕ್ಕೆ ಹೋಗಬೇಡಿ. ಅದಕ್ಕಿಂತ ಡೇಂಜರ್ ಸಾವು ಯಾವುದು ಗೊತ್ತಾ? ನಿನ್ನೆ ನಾನು ಹೇಳಿದ್ನಲ್ವಾ, ಸ್ಪಿರಿಚುವಲ್ ಡೆತ್, ಆತ್ಮಿಕವಾದ ಮರಣ. ದೇವರಿಂದ ಬೇರ್ಪಟ್ಟು ಬದುಕೋದೇ ದೊಡ್ಡ ಡೇಂಜರ್. ದೇವರಿಂದ ಬೇರ್ಪಟ್ಟು ಬದುಕಿ ಅವನೇನಾದರೂ ಫಿಸಿಕಲಿ ಸತ್ತೋಗ್ಬಿಟ್ರೆ ಕೊನೆಗೆ ಒಂದು ದಿನ ನರಕಕ್ಕೆ ಹೋಗಬೇಕಾಗತ್ತೆ. ಅದರಿಂದ ಈ ಆತ್ಮಿಕವಾಗಿ ನಾವೇನಾಗಬೇಕು, ಲೋಕದ ಪಾಲಿಗೆ, ಪಾಪದ ಪಾಲಿಗೆ, ಸೆಲ್ಫ್ ಪಾಲಿಗೆ ಸತ್ತರೆ ನಾವು ಯೇಸುವಿನ ಪಾಲಿಗೆ, ಯೇಸುವಿಗಾಗಿ, ಯೇಸುವಿನೊಂದಿಗೆ ಜೀವಿಸಲಿಕ್ಕಾಗುತ್ತೆ. ಇಲ್ಲೂ ಜೀವಿಸ್ಬೋದು, ಅಲ್ಲೂ ಜೀವಿಸ್ಬೋದು. ದಟ್ ಈಸ್ ಕ್ರಿಶ್ಚಿಯನ್ ಲೈಫ್. ಕ್ರಿಶ್ಚಿಯನ್ ಮಸ್ಟ್ ಹ್ಯಾವ್ ಲೈಫ್. ಕ್ರೈಸ್ತನಿಗೆ ಜೀವ ಅನ್ನೋದಿದೆ. ಅದರಿಂದ ಏನು ಹೇಳ್ತಾನೆ 24ನೇ ವಾಕ್ಯದಲ್ಲಿ, ಯುವರ್ ಡಿಕ್ರೀಸ್ ಆರ್ ಮೈ ಡಿಲೈಟ್, ದೇ ಆರ್ ಮೈ ಕೌನ್ಸಿಲರ್ಸ್. ಈ ಧ್ಯಾನದಲ್ಲಿ ನಮ್ಮನ್ನು ಕೌನ್ಸಿಲ್ ಮಾಡಬೇಕಾಗಿರೋದು ಮನುಷ್ಯರಲ್ಲ. ಯಾರು ಕೌನ್ಸಿಲ್ ಮಾಡಬೇಕು? ದೇವರ ವಾಕ್ಯ. ದೇವರ ವಾಕ್ಯ ಯಾವಾಗ ನಿಮ್ಮನ್ನು ಕೌನ್ಸಿಲ್ ಮಾಡುತ್ತೆ? ಯಾವಾಗೆಲ್ಲ ನಿಮ್ಮನ್ನು ಕೌನ್ಸಿಲ್ ಮಾಡುತ್ತೆ? ಕೌನ್ಸಿಲ್ ಅಂದರೆ ದೇವರ ವಾಕ್ಯ ನಿಮ್ಮೊಂದಿಗೆ ಸಂಭಾಷಣೆ ಮಾಡುತ್ತದೆ, ಸಮಾಲೋಚನೆ ಮಾಡುತ್ತೆ. ಸಮಾಲೋಚನೆ. ಕೌನ್ಸಿಲರ್ ಹತ್ರ ಕೂತ್ಕೊಳ್ತೀವಿ, ನನಗೆ ಈ ಥರ ಕಷ್ಟ ಇದೆ, ಈ ಥರ ಪ್ರಾಬ್ಲಮ್ ಇದೆ, ಏನು ಮಾಡಬೇಕು? ಅವ್ರು ಹೇಳ್ತಾರೆ, ಹೌದಾ, ಹಾಗಾದರೆ ಹೀಗೀಗೆ ಇದು ಮಾಡು, ಈ ಥರ ಮಾಡಬೇಡ, ಇದು ಹೇಳ್ತಾರೆ ದೇವರ ವಾಕ್ಯದ ಆಧಾರದಲ್ಲಿ. ಆದರೂ ಅದರಲ್ಲಿ ಮಾನುಷಿಕವಾಗಿದ್ದೇನಾದರೂ ಸ್ವಲ್ಪ ಇದ್ದೇ ಇರುತ್ತೆ. 100% ಪ್ಯೂರ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಪ್ರಪಂಚದಲ್ಲಿರುವ ಯಾವುದೇ ಕೌನ್ಸಿಲರ್ ಮುಖಾಂತರ ದೇವರು ಮಾತಾಡಿದರೂ ಅದು 100ಕ್ಕೆ 100 ಪರ್ಫೆಕ್ಟ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವೊಂದು ವಿಷಯಗಳು ಪರ್ಫೆಕ್ಟ್ ಆಗಿರ್ಬೋದು, ಆದರೆ ಎಷ್ಟೋ ಇಂಪರ್ಫೆಕ್ಷನ್ಸ್ ಕೌನ್ಸಿಲರ್ಸಲ್ಲಿ, ಹ್ಯೂಮನ್ ಕೌನ್ಸಿಲರ್ಸಲ್ಲಿ ಇರುತ್ತೆ. ಬಟ್ ವರ್ಡ್ ಆಫ್ ಗಾಡ್ ಈಸ್ 100% ಪರ್ಫೆಕ್ಟ್. ದೇವರ ವಾಕ್ಯ ಇದೆಯಲ್ವಾ, ಅದು 100% ಪರ್ಫೆಕ್ಟ್. ದೆರ್ ಈಸ್ ನೋ ಇಂಪ್ಯೂರಿಟಿ ಇನ್ ಗಾಡ್ಸ್ ವರ್ಡ್. ಅದರಲ್ಲಿ ಯಾವುದೂ ಇಂಪ್ಯೂರಿಟಿ ಇಲ್ಲ. ಸೊ ಇಲ್ಲಿ ದಾವಿದ ಹೇಳ್ತಾನೆ ಏನಂತ, ನಿನ್ನ ವಾಕ್ಯ ನನಗೆ ಆನಂದದಾಯಕ, ಆ್ಯಂಡ್ ದೇ ಆರ್ ಮೈ ಕೌನ್ಸಿಲರ್ಸ್, ದೇ ಆರ್ ಮೈ ಡಿಲೈಟ್. ವಾಟ್ ಈಸ್ ಯುವರ್ ಡಿಲೈಟ್ ಟುಡೇ? ಇವತ್ತು ನಿನ್ನ ಆನಂದ ಏನು? ನಿನ್ನ ಆನಂದ ನಿನ್ನ ಸೌಂದರ್ಯನ? ನಿನ್ನ ಆನಂದ ಮನುಷ್ಯನ? ಯಾವುದಾದ್ರೂ ಮನುಷ್ಯನ? That boy is my delight. That girl is my delight. If that boy is gone, your delight is gone. ಆ ಹುಡುಗ ಓಡೋದ್ರೆ ನಿನ್ನ ಆನಂದ ಹೋಯ್ತು, ಆ ಹುಡುಗಿ ಓಡೋದ್ರೆ ನಿನ್ನ ಆನಂದ ಹೋಯ್ತು. My beauty is my delight. If your beauty is gone, your delight is gone. Your joy is gone. My health is my delight. My wealth is my delight. My friends are my delight. ಈ ರೀತಿ ಎಷ್ಟೋ ಜನ ನಾವಿದ್ದೀವಿ. ನನ್ನ ಫ್ರೆಂಡ್ಸೇ ನನಗೆ ಆನಂದದಾಯಕ, ನನ್ನ ಸೌಂದರ್ಯ ನನಗೆ ಆನಂದದಾಯಕ, ನನ್ನ ಸ್ಥಾನಮಾನ ನನಗೆ ಆನಂದದಾಯಕ, ನನ್ನ ಮಗನೇ ನನಗೆ ಡಿಲೈಟ್, ನನ್ನ ಮಗಳೇ ನನಗೆ ಆನಂದದಾಯಕ. ಮಗ ಕೈ ಕೊಟ್ಟರೆ, ಮಗಳು ಸತ್ತೋದ್ರೆ, ಮಗಳು ಓಡೋದ್ರೆ ನೀನು ಆನಂದ ಓಡೋಯ್ತು. ಆದರೆ ಭೂಮಿ ಅಳಿದರು, ಆಕಾಶ ಅಳಿದರು, ಎಲ್ಲರೂ ಅಳಿದು ಹೋದರು, ಅಳಿಯದೆ ಉಳಿಯುವುದು ದೇವರ ವಾಕ್ಯ. ಆದ್ದರಿಂದ ದಾವೀದ ಅದನ್ನು ಕಂಡ್ಕೊಂಡ. ಅವನು ಹೇಳ್ತಾನೆ, ಮೈ ಡಿಲೈಟ್ ಈಸ್ ಇನ್ ಯುವರ್ ವರ್ಡ್. Your word is my delight, O Lord. Your commandments are my delight, O Lord. Your precepts are my delight, O Lord. ನನಗೆ ಆನಂದದಾಯಕ ನಿನ್ನ ವಾಕ್ಯದಲ್ಲಿ, ನಿನ್ನ ಆಜ್ಞೆಗಳಲ್ಲಿ. And they are my counselors. They are counseling me. ಈಗ ವಾಕ್ಯ ನಿಮ್ಮನ್ನು ಕೌನ್ಸಿಲ್ ಮಾಡಬೇಕಾದ್ರೆ ನೀವೇನು ಮಾಡಬೇಕು ಅಂದರೆ, ಒಬ್ಬ ಕೌನ್ಸಿಲರ್ ಹತ್ರ ನೀವು ಹೋಗಬೇಕು. ಅದೇ ರೀತಿ ನೀವು ಬೈಬಲ್ ಹತ್ರ ಹೋಗಬೇಕು. ಯು ಹ್ಯಾವ್ ಟು ಓಪನ್ ಯುವರ್ ಬೈಬಲ್, ರೀಡ್ ಇಟ್. ಆ್ಯಸ್ ಯು ಆರ್ ರೀಡಿಂಗ್ ದ ಬೈಬಲ್, through that Bible, that holy book, Jesus will speak to you. ಯೇಸು ನಿಮ್ಮ ಜೊತೆಗೆ ಮಾತಾಡ್ತಾರೆ. Word of God will counsel you. Jesus is the Word of God. Word of God will counsel you. ಯಾವ ರೀತಿ ಒಬ್ಬ ಹ್ಯೂಮನ್ ಕೌನ್ಸಿಲರ್ ನಿಮ್ಮ ಮುಂದೆ ಕುಳಿತುಕೊಂಡು ನಿಮ್ಮ ಜೊತೆಗೆ ಮಾತಾಡ್ತಾನೋ ಅದೇ ರೀತಿಯಲ್ಲಿ, ಬಟ್ ಪರ್ಫೆಕ್ಟ್ ಆಗಿ ನೀವು ಬೈಬಲ್ ಮುಂದೆ ಕುಳಿತುಕೊಳ್ಳುವಾಗ ಆ ವಾಕ್ಯ ನಿಮ್ಮ ಜೊತೆಗೆ ಮಾತಾಡುತ್ತೆ. ಅದೇ ರೀತಿಯಲ್ಲಿ ನೀವು ದೇವರ ವಾಕ್ಯದ ಉಪದೇಶವನ್ನು ಆಲಿಸುವಾಗ, ವೆನ್ ಯು ಆರ್ ಹಿಯರಿಂಗ್ ದ ವರ್ಡ್ ಆಫ್ ಗಾಡ್, ವೆನ್ ಯು ಆರ್ ಪೇಯಿಂಗ್
attention to the word of God, that word will counsel you. ಆ ವಾಕ್ಯ ನಿಮಗೆ ಸಮಾಲೋಚನೆಯನ್ನು ಕೊಡುತ್ತೆ. ಹಾಗೇನಾಗುತ್ತೆ, ನಮ್ಮ ಲೈಫ್ ಚೇಂಜ್ ಆಗುತ್ತೆ, ಜೀವನ ಬದಲಾಗುತ್ತೆ, ಜೀವನ ಹೊಸಾಗುತ್ತೆ. ಯಾಕೆ ನಾವು ವಾಕ್ಯ ಕೇಳಲಿಕ್ಕೆ ಬರಬೇಕು, ಧ್ಯಾನಕ್ಕೆ ಬರಬೇಕು ಅಂದರೆ ಟು ಗೆಟ್ ಕೌನ್ಸಿಲ್ ಫ್ರಮ್ ದ ಲಾರ್ಡ್. ಯಾಕೆ ಧ್ಯಾನ ಯಾಕೆ ಬೇಕು? ಟು ಗೆಟ್ ಕೌನ್ಸಿಲ್ ಫ್ರಮ್ ದ ಲಾರ್ಡ್. ಬೈಬಲ್ ಯಾಕೆ ಓದಬೇಕು? ಟು ಗೆಟ್ ಕೌನ್ಸಿಲ್ ಫ್ರಮ್ ದ ಲಾರ್ಡ್. ದೇವರಿಂದ ಸಮಾಲೋಚನೆ ಪಡ್ಕೊಳ್ಳಿಕ್ಕೆ. ಅದು ಯಾಕೆ ಬೇಕು? ಅದು ಯಾಕೆ ಬೇಕು ಅಂದರೆ ಯೇಸುವಿನೊಂದಿಗೆ ಜೀವಿಸಲಿಕ್ಕೆ, ಟು ಲಿವ್ ವಿತ್ ಕ್ರೈಸ್ಟ್. ಯೇಸುವಿನ ಜೊತೆ ಬದುಕಲಿಕ್ಕೆ, ಲೋಕದ ಜೊತೆಯಲ್ಲಿ ಬದುಕಲಿಕ್ಕೆ, ಸಂಡೇ ಕ್ರಿಶ್ಚಿಯನ್ ಆಗಿ ಬದುಕಲಿಕ್ಕೆ, ಕ್ರೈಸ್ತ ಧರ್ಮದಲ್ಲಿ ಬದುಕಲಿಕ್ಕೆ, ಕ್ಯಾಥಲಿಕ್ ಆಗಿ ಬದುಕಲಿಕ್ಕೆ, ಪ್ರಾಟೆಸ್ಟೆಂಟ್ ಆಗಿ ಬದುಕಲಿಕ್ಕೆ, ಪೆಂಟೆಕಾಸ್ಟ್ ಆಗಿ ಬದುಕಲಿಕ್ಕೆ ಬೈಬಲ್ ಓದಬೇಕಾ? ಬೇಕಾಗಿಲ್ಲ. ಬೈಬಲ್ ಓದೋದೇನು ಬೇಕಾಗಿಲ್ಲ. ಏನೆಲ್ಲ ಅಲ್ಲಿನ ಪ್ರಾಕ್ಟೀಸ್ ಇದೆಯೋ ಅದನ್ನು ಮಾಡ್ತಾ ಹೋದರೆ ಆಯ್ತು, ಅಷ್ಟೇ. ಯು ಸಿಂಪ್ಲಿ ಪ್ರಾಕ್ಟೀಸ್ ದೇರ್ ವೇ ಆಫ್ ಲೈಫ್, ಯು ವಿಲ್ ರಿಮೈನ್ ದೇರ್. ಆದರೆ ಯೇಸು ಜೊತೆಗೆ ಬದುಕಲಿಕ್ಕೆ, ಇಫ್ ಯು ವಾಂಟ್ ಟು ವಾಕ್ ವಿತ್ ದ ಲಾರ್ಡ್, ಸಾಯಬೇಕು. ಸಾಯಲಿಕ್ಕೆ ಸಾಧ್ಯ ಆಗಬೇಕಾದ್ರೆ ಮೊದಲು ನಮ್ಮ ಫೋಕಸ್ ಪೂರ್ತಿ ವಾಕ್ಯದ ಕಡೆಗೆ ಇರಬೇಕು. ವಿ ಮಸ್ಟ್ ಗೆಟ್ ದ ಕೌನ್ಸಿಲ್ ಫ್ರಮ್ ದ ಲಾರ್ಡ್. ದೇವರಿಂದ ನಾವು ಸಮಾಲೋಚನೆಯನ್ನು ತೆಗೆದುಕೋಬೇಕು. ಫೋಕಸ್ ಬೇರೆ ಕಡೆ ಹೋಗಬಾರ್ದು, ಯಾವ ಪರಿಸ್ಥಿತಿಯಲ್ಲೂ ಹೋಗಬಾರ್ದು. ಫಾರ್ ಎಕ್ಸಾಂಪಲ್, ದಾನಿಯೇಲನ ಗ್ರಂಥ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ದಾನಿಯೇಲನನ್ನು ಹೇಗಾದರೂ ಮಾಡಿ ಸಾಯಿಸಬೇಕು ಅಂತ ಅನೇಕರು ಪ್ರಯತ್ನ ಪಡ್ತಾರೆ. ಮೆನಿ ಆರ್ ಪ್ಲಾಟಿಂಗ್ ಟು ಕಿಲ್ ಡ್ಯಾನಿಯಲ್. ಡ್ಯಾನಿಯಲ್ ಚಾಪ್ಟರ್ 6. ಓಕೆ, ಆತನನ್ನು ಹೇಗಾದರೂ ಮಾಡಿ ಸಾಯಿಸಬೇಕು ಅಂತ ಪ್ಲ್ಯಾನ್ ಮಾಡಿ, ಕೊನೆಗೆ ದೇವರನ್ನು ಆರಾಧನೆ ಮಾಡೋ ವಿಷಯದಲ್ಲಿ ಅವನನ್ನು ಸಾಯಿಸ್ಬೋದು ಅಂತ ಅವ್ರು ಅರ್ಥ ಮಾಡಿಕೊಂಡು ಅಲ್ಲಿ ಒಂದು ಪ್ಲಾಟಿಂಗ್ ಮಾಡ್ತಾರೆ. ಏನು ಅಂದರೆ, ಇನ್ನೂ 1 ತಿಂಗಳ ತನಕ ಅರಸರೇ ಡೇರಿಯಸ್ ಚಕ್ರವರ್ತಿ ಆಗಿರ್ತಾರೆ. ಸೊ ದಾರಿಯಾವೇಶ್ ಚಕ್ರವರ್ತಿಯನ್ನು ಆರಾಧನೆ ಮಾಡಬೇಕು. 1 ತಿಂಗಳು ಯಾರು ಇಲ್ಲಿ ಬೇರೆ ಯಾರನ್ನೂ ಆರಾಧನೆ ಮಾಡಬಾರ್ದು, ಎಲ್ಲರೂ ನಿಮ್ಮನ್ನು ಆರಾಧಿಸಬೇಕು. ಇದೊಂದು ರಾಜಾಜ್ಞೆ, ಇದೊಂದು ರೂಲ್ ಮಾಡಿ ಕೊಡಬೇಕು ಈ ರಾಜ್ಯಕ್ಕೆ ಅಂತ ಹೇಳಿದಾಗ ಎಲ್ಲರೂ ಅದನ್ನು ಫಾಲೋ ಮಾಡಿದರು. ಸಪೋಸ್ ಫಾಲೋ ಮಾಡದೇ ಇದ್ದರೆ ಅವರನ್ನು ಏನು ಮಾಡಬೇಕು? ಬೆಂಕಿಗೆ ಹಾಕಬೇಕು. ದೇ ಶುಡ್ ಬಿ ಪುಟ್ ಇನ್ ಟು ಫೈರ್. ಬೆಂಕಿಗೆ ಹಾಕಿ ಅವ್ರನ್ನ ಸುಟ್ಟು ಹಾಕಬೇಕು. ಆದರೆ 6ನೇ ಅಧ್ಯಾಯದ 10ನೇ ವಾಕ್ಯ ಏನು ಹೇಳುತ್ತೆ? ಡ್ಯಾನಿಯಲ್ ಚಾಪ್ಟರ್ 6. ರಾಜ ಶಾಸನಕ್ಕೆ ಸೈನ್ ಹಾಕ್ತಾನೆ. ಓಕೆ, ಪ್ರೊಸೀಡ್ ಅಂತ. ಶಾಸನಕ್ಕೆ ರುಜುವಾದ ವಿಷಯ ದಾನಿಯೇಲನಿಗೆ ತಿಳಿಯಿತು. ಆತ ತನ್ನ ಮನೆಗೆ ಹೊರಟು ಹೋದನು. ಅಲ್ಲಿ ತನ್ನ ಮಹಡಿಯ ಕೊಠಡಿಯಲ್ಲಿನ ಕಿಟಕಿಗಳು ಜೆರುಸಲೇಮಿನ ಕಡೆಗೆ ತೆರೆದಿದ್ದವು. ವಾಡಿಕೆಯ ಪ್ರಕಾರ ದಿನಕ್ಕೆ 3 ಆವರ್ತಿ ಅಲ್ಲಿ ತನ್ನ ದೇವರಿಗೆ ಮೊಣಕಾಲೂರಿ ಪ್ರಾರ್ಥಿಸಿ ಸ್ತೋತ್ರ ಸಲ್ಲಿಸುತ್ತಿದ್ದನು. ಯಾವುದ್ರ ಪ್ರಕಾರ? ವಾಡಿಕೆಯ ಪ್ರಕಾರ. ನೋಡಿ ಎಷ್ಟು ಚೆನ್ನಾಗಿದೆ. ಆಲ್ದೋ ಡ್ಯಾನಿಯಲ್ ನ್ಯೂ ದಟ್ ದ ಡಾಕ್ಯುಮೆಂಟ್ ಹ್ಯಾಡ್ ಬೀನ್ ಸೈನ್ಡ್, he continued to go to his house which had windows in its upper room open towards Jerusalem, and to get down on his knees 3 times a day to pray to his God and praise him, just as he had done previously. Nothing special, no extra fitting, just as he has done previously. ಈಗ ಅವನಿಗೆ ಸಾಯಿಸ್ತಾರೆ ಅನ್ನೋದು ಕನ್ಫರ್ಮ್ ಆಗಿದೆ. ದೇವ್ರನ್ನ ಆರಾಧನೆ ಮಾಡಿದರೆ ಬೆಂಕಿಗೆ ಹಾಕ್ತಾರೆ. ಆರ್ಡರ್ ಬಂದಿರೋದೆಲ್ಲಿಂದ? ಸುಪ್ರೀಂ ರಾಜನಿಂದ ಬಂದಿರೋದು, ಡೇರಿಯಸ್ ಚಕ್ರವರ್ತಿಯಿಂದ ಬಂದಿರೋದು ಆರ್ಡರ್. ಆ ಆಜ್ಞೆಗೆ ವಿರುದ್ಧವಾಗಿ ಹೋದರೆ ಏನಾಗಬೇಕು? ಸಾಯಲೇಬೇಕು. ನೋ ಎಸ್ಕೇಪ್ ಆಗಲಿಕ್ಕೆ ಚಾನ್ಸೇ ಇಲ್ಲ. ಆದರೆ ದಾನಿಯೇಲ ಏನು ಮಾಡ್ತಾನೆ? ಅವನು ಯಾವ ದೇವರನ್ನ ಆರಾಧಿಸ್ತಾ ಇದ್ನೋ, ಅಂದರೆ ಸರ್ವೇಶ್ವರ ಸ್ವಾಮಿಯನ್ನು, ಆ ದೇವರನ್ನೇ ಆರಾಧನೆ ಮಾಡ್ತಾನೆ. ದಿನಕ್ಕೆ 3 ಆವರ್ತಿ ಏನು ಪ್ರಾರ್ಥನೆ ಮಾಡ್ತಾ ಇದ್ನೋ, ಡೈಲಿ 3 ಟೈಮ್ಸ್ ಸೇಮ್ ಥಿಂಗ್ ಹಿ ಕಂಟಿನ್ಯೂಡ್. ನೋ ಎಕ್ಸ್ಟ್ರಾ ಫಿಟ್ಟಿಂಗ್. ಈಗ ಹೇಗಾದರೂ ಮಾಡಿ ದೇವರನ್ನು ಕಾಪಾಡಬೇಕು ಅಂತ ಹೇಳಿಬಿಟ್ಟು ಎಕ್ಸ್ಟ್ರಾ ಫಾಸ್ಟಿಂಗ್ ಇದ್ದು 3 ಇದ್ದಿದ್ದು 6 ಟೈಮ್ ಮಾಡ್ಕೊಳ್ಳಿಲ್ಲ. ಸೇಮ್. ಹಿಸ್ ಫೋಕಸ್ ವಾಸ್ ನಾಟ್ ಆನ್
the document which was signed. His focus was on divine document. ದೇವರು ಬರೆದ ಪವಿತ್ರ ಪುಸ್ತಕದ ಮೇಲೆ, ದೇವರ ಆಜ್ಞೆಗಳ ಮೇಲೆ ಅವನ ಫೋಕಸ್ ಇತ್ತು. ಆದ್ದರಿಂದ ಅವನು ಚಂಚಲಚಿತ್ತನಾಗಲಿಲ್ಲ, ಹೆದರ್ಕೊಳ್ಳಿಲ್ಲ, ಭಯಪಟ್ಟುಕೊಳ್ಳಿಲ್ಲ, ಪ್ರಾರ್ಥನೆ ಶೈಲಿ ಚೇಂಜ್ ಮಾಡಿಕೊಳ್ಳಿಲ್ಲ, ಅಥವಾ ಪ್ರಾರ್ಥನೆನೇ ಬಿಟ್ಬಿಟ್ಟಿಲ್ಲ. ಅಯ್ಯೋ ಪ್ರಾರ್ಥನೆ ಮಾಡಿದರೆ, ದೇವರಿಗೆ ಆರಾಧನೆ ಮಾಡಿದರೆ ಸಾಯಿಸ್ತಾರಂತೆ, ಅದಕ್ಕೆ ಬೇಡಪ್ಪ ಅಂತ ಹೇಳಿಬಿಟ್ಟು ವಿಗ್ರಹ ಆರಾಧನೆಗೆ ಹೋಗಲಿಲ್ಲ. ನಮ್ಮಲ್ಲಿ ಕೆಲವರು ಇದ್ದಾರಲ್ವ, ಪ್ರಾರ್ಥನೆ ಮಾಡಿ ಮಾಡಿ ಸಕ್ಸಸ್ ಆಗದೆ ಇದ್ದರೆ ಮಾಟ ಮಂತ್ರಕ್ಕೆ ಹೋಗ್ತೀವಿ. ಪ್ರಾರ್ಥನೆ ಮಾಡಿ 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 ಸಿಗದೇ ಇದ್ದರೆ, ಸಕ್ಸಸ್ ಆಗದೇ ಇದ್ದರೆ ಮಾಟ ಮಂತ್ರಕ್ಕೆ ಹೋಗೋರು ಎಷ್ಟೋ ಕಥೋಲಿಕ ಕ್ರೈಸ್ತರಿದ್ದಾರೆ, ಅನೇಕರಿದ್ದಾರೆ. ಅಂಥವ್ರು ಹೆಚ್ಚು ಈ ಧ್ಯಾನ ಕೇಂದ್ರ ಅಲ್ಲಿ ಇಲ್ಲಿ ಸುತ್ತೋಡ್ಕೊಂಡು ಓಡಾಡ್ತಾ ಇರ್ತಾರೆ. ಯಾಕೆ ಗೊತ್ತಾ? ಈ ಧ್ಯಾನ ಕೇಂದ್ರಗಳಲ್ಲಿ ಸುತ್ತೋಡ್ಕೊಂಡು ಓಡಾಡ್ತಾ ಇರೋದು ಸಕ್ಸಸ್ ಆಗಲಿಕ್ಕೆ. ಜೀವನದಲ್ಲಿ ಸಕ್ಸಸ್ ಆಗಬೇಕು, ಎಲ್ಲ ಪಡ್ಕೋಬೇಕು, ಆಸೆ ಪಟ್ಟಿದ್ದೆಲ್ಲ ತಗೋಬೇಕು. ನಿಜವಾದ ಸಕ್ಸಸ್ ಅಂದರೆ ಏನು ಗೊತ್ತಾ? ನಿನ್ನ ಜೀವನದಲ್ಲಿ ನೀನು ಯಾವಾಗ ಆ ಪರ್ಪಸ್ ಒಳಗಡೆ ಬರ್ತೀಯಲ್ವಾ, ದಟ್ ಈಸ್ ಯುವರ್ ಸಕ್ಸಸ್. ವೆನ್ ಯು ಟ್ರೂಲಿ ಕಮ್ ಇನ್ ಟು ದ ಪರ್ಪಸ್ ಆಫ್ ಯುವರ್ ಲೈಫ್, ಯುವರ್ ಎಕ್ಸಿಸ್ಟೆನ್ಸ್ ಆನ್ ದಿಸ್ ಅರ್ತ್, ದಟ್ ಈಸ್ ಯುವರ್ ಸಕ್ಸಸ್. ದಟ್ ಈಸ್ ದ ಬಿಗಿನಿಂಗ್ ಆಫ್ ಯುವರ್ ಸಕ್ಸಸ್. ಅದರ್ವೈಸ್ ಯು ಆರ್ ಎ ಫೇಲಿಯರ್. ಇಲ್ಲಾಂದರೆ ನೀನು ದೊಡ್ಡ ಫೇಲಿಯರ್ ಆಗಿರ್ತೀಯ ಪ್ರಪಂಚದಲ್ಲಿ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಮಗೆ ಮುಖ್ಯವಾಗಿ ಅರ್ಥ ಆಗಬೇಕಾಗಿರೋದು ನಾನು ಯಾರು ಅನ್ನೋದು ಅರ್ಥ ಆಗಬೇಕು. ನಾನು ಯಾರು, ನಾನು ಯಾರು ಅನ್ನೋದು ನನಗೆ ಅರ್ಥ ಆಗದೇ ಇದ್ದರೆ ನಾನು ಯಾಕೆ ಬದುಕಿದ್ದೀನಿ ಅನ್ನೋದು ಗೊತ್ತಾಗೋದಿಲ್ಲ. ಇಫ್ ಯು ಅಂಡರ್ಸ್ಟ್ಯಾಂಡ್ ಹೂ ಆಮ್ ಐ, ದೆನ್ ಓನ್ಲಿ ಯು ವಿಲ್ ಅಂಡರ್ಸ್ಟ್ಯಾಂಡ್ ವೈ ಐ ಆಮ್ ಹಿಯರ್. ಯಾಕೆ ಈ ಪ್ರಪಂಚದಲ್ಲಿ ನಾನಿದ್ದೀನಿ ಅಂತ. ಹಾಗಾದರೆ ನಮಗೆ ಒಂದು ಐಡೆಂಟಿಟಿ ಅನ್ನೋದಿದೆ. ವಿ ಹ್ಯಾವ್ ಎನ್ ಐಡೆಂಟಿಟಿ. ಯಾವ ರೀತಿಯಲ್ಲಿ ನಮ್ಮ ಈ ಒಂದು ಶರೀರಕ್ಕೆ ಫಿಸಿಕಲ್ ಬಯೋಲಾಜಿಕಲ್ ಐಡೆಂಟಿಟಿ ಇದೆಯೋ, ನಮ್ಮ ಆತ್ಮಕ್ಕೂ ಕೂಡ ಒಂದು ಐಡೆಂಟಿಟಿ ಇದೆ. ನಮ್ಮ ಶರೀರಕ್ಕೆ ಒಂದು ಐಡೆಂಟಿಟಿ ಇದೆ. ಶಾರೀರಿಕ ಐಡೆಂಟಿಟಿ ಯಾವುದು? ಪ್ರಪಂಚದಲ್ಲಿ ನಾವೇನಾಗಿದ್ದೀವಿ? ಸಮ್ ಐಡೆಂಟಿಟೀಸ್ ಆರ್ ಪೊಸಿಷನಲ್. ಪೊಸಿಷನ್ಗೆ ತಕ್ಕ ಹಾಗೆ ನಮ್ಮ ಐಡೆಂಟಿಟಿ ಚೇಂಜ್ ಆಗ್ತಾ ಇರುತ್ತೆ. ಈಗ ಜೈಲ್ ಒಳಗಡೆ ಇದ್ದರೆ ಕಳ್ಳ, ಅದೇ ಅವನು ಪೊಲೀಸು ಆಗಿರ್ಬೋದು ಹೊರಗಡೆ ಇದ್ದರೆ. ಬೇಕಾದರೆ ಪೊಲೀಸ್ ಪೋಸ್ಟಲ್ಲಿದ್ದಾಗ ಅವನು ಪೊಲೀಸ್, ಅವನು ಕಳ್ತನ ಮಾಡಿದರೆ ಜೈಲು ಒಳಗಡೆ ಹಾಕ್ತಾರೆ, ಅವನು ಕಳ್ಳ ಆಗ್ತಾನೆ. ಅರ್ಥ ಆಗ್ತಿದೆಯಾ? ನಿಮಗೆ ಮನೆಯಲ್ಲಿ ಒಂದು ಐಡೆಂಟಿಟಿ ಇದೆ. ಅಪ್ಪನೋ ಅಮ್ಮನೋ ಅಣ್ಣನೋ ತಂಗಿನೋ ಅಜ್ಜನೋ ಅಜ್ಜಿನೋ ನಿಮಗೊಂದು ಐಡೆಂಟಿಟಿ ಇದೆ. ಅದೇ ರೀತಿಯಲ್ಲಿ ನಿಮ್ಮ ಚರ್ಚಲ್ಲಿ ನಿಮಗೊಂದು ಐಡೆಂಟಿಟಿ ಇದೆ. ನೀವು ಯಾರು ಅನ್ನೋದು. ನೀವು ಯಾವ ಸಭೆ, ಯಾವ ಪ್ರೇಯರ್ ಗ್ರೂಪ್, ಅಥವಾ ಚರ್ಚ್ ಒಳಗಡೆನೇ ಗ್ರೂಪ್ಗಳಿದೆ, ಬೇರೆ ಬೇರೆ ಸಂಘಗಳು, ಅದರಲ್ಲಿ ನೀವೇನಾಗಿದ್ದೀರಿ? ಎಲ್ಲ ಈ ಶರೀರಕ್ಕೆ ಸಂಬಂಧಪಟ್ಟ ಐಡೆಂಟಿಟಿ. ಆದರೆ ನಾನು ನಿಜವಾಗಲೂ ಆತ್ಮದಲ್ಲಿ ಏನಾಗಿದ್ದೇನೆ? ವಾಟ್ ಈಸ್ ಮೈ ಐಡೆಂಟಿಟಿ ಇನ್ ಸ್ಪಿರಿಟ್? ಆತ್ಮದಲ್ಲಿ ನನ್ನ ಐಡೆಂಟಿಟಿ ಏನು? ನಾನು ಯಾರು? ಇದು ತುಂಬ ಮುಖ್ಯ. ಇದು ನಿಮ್ಗೆ ಅರ್ಥ ಆಗಬೇಕು. ಶರೀರದಲ್ಲಿ ನಾವು ಯಾರಾಗಿದ್ದೇವೆ, ಶಾರೀರಿಕವಾಗಿ ಅಥವಾ ಭೌತಿಕವಾಗಿ, ಫಿಸಿಕಲಿ ನಾವು ಯಾರು ಅಂತ ನಮಗೆ ಗೊತ್ತು. ನಾನು ಯಾರು ಗೊತ್ತಾ ನಿನಗೆ ಅಂತ ಕೇಳೋದಿಲ್ವ ಕೆಲವರು? ನಮ್ಮಪ್ಪ ಯಾರು ಗೊತ್ತಾ, ನಾನು ಯಾರು ಗೊತ್ತಾ ಅಂದರೆ, ಬೇಸ್ಡ್ ಆನ್ ಯುವರ್ ವರ್ಡ್ಲಿ ಐಡೆಂಟಿಟಿ ಯು ಆರ್ ಸೇಯಿಂಗ್. ನಾನು ಯಾರ ಮಗ ಗೊತ್ತಾ ನಿಮಗೆ? ನನ್ನ ಬ್ಯಾಕ್ಗ್ರೌಂಡ್ ಗೊತ್ತಾ ನಿಮಗೆ? ಬ್ಯಾಕ್ಗ್ರೌಂಡ್ ಅಂದರೆ ದಟ್ ಈಸ್ ಯುವರ್ ಐಡೆಂಟಿಟಿ. ನನ್ನ ಫ್ಯಾಮಿಲಿ ಗೊತ್ತಾ ನಿನಗೆ? ನನ್ನ ಸ್ಟೇಟಸ್ ಗೊತ್ತಾ ನಿನಗೆ? ಸೊ ಅದೆಲ್ಲ ಐಡೆಂಟಿಟಿ. ನಾವೇನೋ ಆಗ್ಲಿಕ್ಕೆ ಹೋಗ್ತೀವಿ ಪ್ರಪಂಚದಲ್ಲಿ, ಬೇರೆಯವ್ರ ಥರ ಎಲ್ಲ ಆಗಲಿಕ್ಕೆ. ಕಾರಣ ಯಾಕೆ ಗೊತ್ತಾ? ನಾನು ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ. ನಾವು ಬೇರೆಯವ್ರ ಥರ ಆಗ್ಲಿಕ್ಕೆ ಟ್ರೈ ಮಾಡೋದು ಯಾಕೆ ಗೊತ್ತಾ? ಅವ್ರ ಥರ ಆಗಬೇಕು, ಆದರೆ ಅವ್ರ ಥರ ಆಗಬೇಕು, ಆ ಥರ ಒಂದು ಪೊಸಿಷನ್ಗೆ ಬರಬೇಕು, ಆ ಥರ ಲೈಫ್ ಸ್ಟೈಲ್ ಬೇಕು, ಆ ಥರ ಲೈಫ್ ಬೇಕು. ಸೊ ಯಾಕೆ ನಾವು ಬೇರೆಯವರ ಐಡೆಂಟಿಟಿಯನ್ನು ಕಾಪಿ ಮಾಡ್ತೀವಿ ಅಂದರೆ, ಯು ಡೋಂಟ್ ನೋ ಯುವರ್ ಐಡೆಂಟಿಟಿ. ನಿಮ್ಮ ನಿಜವಾದ ಒಂದು ಐಡೆಂಟಿಟಿ, ನೀನು ಯಾರು ಅಂತಕ್ಕಂಥದ್ದು ನಿನಗೆ ಗೊತ್ತಿಲ್ಲ. ಅದು ಗೊತ್ತಾದರೆ ಮಾತ್ರನೇ ನಾವು ನಿಜವಾಗಲೂ ನಮ್ಮ ಈ ಆತ್ಮಿಕ ಪ್ರಯಾಣದಲ್ಲಿ ಯೇಸುವಿನೊಂದಿಗೆ ಮುಂದಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಸ್ವಲ್ಪ ನಾವು ನೋಡೋಣ, ನಾನು ಯಾರಾಗಿದ್ದೀನಿ ಈ ಪ್ರಪಂಚದಲ್ಲಿ. ಹೂ ಆಮ್ ಐ ಇನ್ ದಿಸ್ ವರ್ಲ್ಡ್?
ಈ ಪ್ರಪಂಚದಲ್ಲಿ ನಾನು ಯಾರಾಗಿದ್ದೇನೆ. ಒಬ್ಬ ಕ್ರೈಸ್ತ ವಿಶ್ವಾಸಿಯಾದ ನಿನಗೆ ಗೊತ್ತಿರಬೇಕು ನೀನು ಯಾರು, ಕ್ರಿಸ್ತನಲ್ಲಿ ನೀನು ಯಾರು, ಹೂ ಯು ಆರ್ ಇನ್ ಕ್ರೈಸ್ಟ್ ಜೀಸಸ್. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕೆಲವೊಂದು ವಾಕ್ಯಗಳು ನೋಡೋಣ. ಥ್ರೂ ದ ವರ್ಡ್ ಆಫ್ ಗಾಡ್ ಹೋಗೋಣ. ಮತ್ತಾಯನು ಬರೆದ ಶುಭ ಸಂದೇಶ, ಮ್ಯಾಥ್ಯೂ ಚಾಪ್ಟರ್ 16 ಅದರಲ್ಲಿ 13 ಆನ್ವರ್ಡ್ಸ್. ಯೇಸು ಸ್ವಾಮಿ ಫಿಲಿಪ್ಪನ ಸೆಚರೇಯ ಎಂಬ ಪ್ರಾಂತ್ಯಕ್ಕೆ ಬಂದರು. ಅಲ್ಲಿ ತಮ್ಮ ಶಿಷ್ಯರನ್ನು ಉದ್ದೇಶಿಸಿ, ನರಪುತ್ರನನ್ನು ಜನರು ಯಾರೆಂದು ಹೇಳುತ್ತಾರೆ ಎಂದು ಕೇಳಿದರು. ಕ್ವಶನ್ ಏನು? ನರಪುತ್ರನು ಅಂದರೆ ಯಾರಲ್ಲಿ? ಯೇಸು ಕೇಳ್ತಾ ಇದ್ದಾರೆ ಶಿಷ್ಯರಿಗೆ, ಜನ ನನ್ನನ್ನು ಯಾರು ಅಂತ ಗುರುತಿಸಿದ್ದಾರೆ. ಹೌ ಪೀಪಲ್ ಐಡೆಂಟಿಫೈಡ್ ಮೀ, ವಾಟ್ ಈಸ್ ಪೀಪಲ್ ಒಪಿನಿಯನ್ ಅಬೌಟ್ ಮೀ. ಜನರಿಗೆ ನನ್ನ ಬಗ್ಗೆ ಇರುವ ಅಭಿಪ್ರಾಯ ಏನು, ನಾನು ಯಾರೆಂದು ಜನ ಗುರುತಿಸಿದ್ದಾರೆ. ವಾಟ್ ಪೀಪಲ್ ಸೇ ಅಬೌಟ್ ಮೀ, ಜನ ನನ್ನ ಬಗ್ಗೆ ಏನು ಹೇಳ್ತಾ ಇದ್ದಾರೆ. ವಾಟ್ ಈಸ್ ಮೈ ಐಡೆಂಟಿಟಿ ಇನ್ ಪೀಪಲ್ಸ್ ಪಾಯಿಂಟ್ ಆಫ್ ವ್ಯೂ, ನಾನು ಯಾರು ಎಂಬುದು ಜನ ಕಂಡುಕೊಂಡಿದ್ದಾರೆ. ಆಗ ಪೇತ್ರ ಉತ್ತರ ಕೊಡ್ತಾನೆ. ಏನಂತ ಉತ್ತರ ಕೊಡ್ತಾನೆ? ಅದಕ್ಕೆ ಪೇತ್ರನು ಅಭಿಷಿಕ್ತರಾದ ಲೋಕೋದ್ಧಾರಕ ತಾವೇ. ಅಷ್ಟು ಬೇಗ ಹೇಳ್ಬಿಟ್ನಾ? ಅದಕ್ಕೆ ಶಿಷ್ಯರು ಸ್ನಾನಿಕ ಯೌವಾನ ಎಂದು ಕೆಲವರು ಹೇಳುತ್ತಾರೆ. ಕೆಲವರು ಹೇಳ್ತಾರೆ ನೀವು ಯಾರು ಅಂತ, ಸ್ನಾನಿಕ ಯೌವಾನ. ಇನ್ನು ಕೆಲವರು ಏನಂತ ಹೇಳ್ತಾರೆ? ಕೆಲವರು ಎಲಿಯನು ಎನ್ನುತ್ತಾರೆ. ಮತ್ತೆ ಕೆಲವರು ಏಲಿಯನು ಅಂತ ಹೇಳ್ತಾರೆ. ಮತ್ತೆ ಕೆಲವರು ಯೆರೆಮೀಯನು ಅಥವಾ ಪ್ರವಾದಿಗಳಲ್ಲಿ ತಾವೂ ಒಬ್ಬರು ಎಂಬುದು ಇನ್ನು ಕೆಲವರ ಅಭಿಪ್ರಾಯ ಎಂದು ಉತ್ತರ ಕೊಟ್ಟರು. ಇನ್ನು ಒಬ್ಬೊಬ್ಬರಿಗೆ ಒಂದೊಂದು ಅಭಿಪ್ರಾಯ. ಈ ಅಭಿಪ್ರಾಯ ಹೇಳಲಿಕ್ಕೆ ಕಾರಣ ಏನು? ಬೈ ಸೀಯಿಂಗ್ ದ ಆಕ್ಷನ್ಸ್ ಆಫ್ ಜೀಸಸ್ ಕ್ರೈಸ್ಟ್. ಯೇಸುವಿನ ಕಾರ್ಯಗಳನ್ನು ನೋಡಿ ಅವರು ಗುರುತಿಸ್ತಾರೆ, ಇವನು ಎಲಿಯಂತರ ದೊಡ್ಡ ಅದ್ಭುತ ಮಾಡುವಂಥ ವ್ಯಕ್ತಿ, ಇವನು ಸ್ನಾನಿಕ ಯೌವಾನನ ಥರ, ಇವನು ಕೂಡ ಸ್ನಾನ ದೀಕ್ಷೆ ಕೊಡಿಸ್ತಾ ಇದ್ದಾನೆ, ಒಬ್ಬ ಪ್ರವಾದಿ, ಇವನು ದೇವರಿಂದ ಬಂದಂಥ ಒಂದು ಪ್ರವಾದಿ, ಇವನೊಬ್ಬ ಒಳ್ಳೆ ಮನುಷ್ಯ, ಒಳ್ಳೆ ಗುರು. ಯೇಸು ಯಾರು? ಯೇಸು ಒಬ್ಬ ಸೌಖ್ಯ ಕೊಡುವ ದೊಡ್ಡ ವೈದ್ಯ, ಸೇ ವೆರಿ ಗುಡ್ ಹೀಲರ್, ಸೆ ವೆರಿ ಗುಡ್ ಪ್ರಾಫಿಟ್. ಎಲ್ಲವನ್ನ ಪರ್ಫೆಕ್ಟಾಗಿ ಹೇಳ್ತಾನೆ. ಒಬ್ಬರು ಭವಿಷ್ಯ ಬಗ್ಗೆ ಕರೆಕ್ಟಾಗಿ ಹೇಳ್ತಾನೆ. ಒಂದು ಒಳ್ಳೆ ಪ್ರವಾದಿ, ಸೆ ಮಿರಕಲ್ ಮ್ಯಾನ್, ಸೆ ಮಿರಕಲ್ ವರ್ಕರ್, ಅದ್ಭುತ ಮಾಡುವವನು. ಯೇಸು ಯಾರು ಅಂದರೆ ದೊಡ್ಡ ಅದ್ಭುತ ಮಾಡುವವನು. ಸೊ ಈ ರೀತಿ ಜನರು ಒಂದೊಂದು ಅಭಿಪ್ರಾಯಗಳನ್ನ ಹೇಳ್ತಾರೆ. ಬಟ್ ಜೀಸಸ್ ಇಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ದ್ಯಾಟ್. ಯೇಸುಗೆ ಅದು ಯಾವುದರಲ್ಲೂ ಇಂಟ್ರೆಸ್ಟ್ ಇಲ್ಲ. ಏನು ಸೀರಿಯಸ್ ಆಗಿ ತಗೊಳ್ಳಿಲ್ಲ ಜನ ಹೇಳೋದನ್ನು. ನಾವು ಜನ ಹೇಳೋದನ್ನೇ ಸೀರಿಯಸ್ ಆಗಿ ತಗೊಳ್ತೀವಲ್ವಾ? ದೇವರು ಹೇಳೋದನ್ನು ಸೀರಿಯಸ್ ಆಗಿ ತಗೊಳ್ತೀವ, ಜನ ಹೇಳೋದನ್ನು ಸೀರಿಯಸ್ ಆಗಿ ತಗೊಳ್ತೀವ? ಅಂದರೆ ನಾವು ಬದುಕ್ತಾ ಇರೋದು ಜನರಿಗೋಸ್ಕರ. ಯು ಮಸ್ಟ್ ಡೈ, ಆಯಿತಾ? ಜನರ ಪಾಲಿಗೆ ಬದುಕುವ ಆ ಬದುಕಿನಿಂದ ಸಾಯಬೇಕು. ಇಲ್ಲ ಅಂದರೆ ಯೇಸುಗಾಗಿ ಬದುಕಲಿಕ್ಕೆ ಯಾವತ್ತೂ ಆಗೋದಿಲ್ಲ. ಸೊ ಅದಾದಮೇಲೆ ಯೇಸು ಶಿಷ್ಯರಿಗೆ ಕೇಳ್ತಾರೆ. ಏನಂತ ಕೇಳ್ತಾರೆ? ಆಗ ಯೇಸು, ಆದರೆ ನೀವು ನನ್ನನ್ನು ಯಾರೆನ್ನುತ್ತೀರಿ ಎಂದು ಪ್ರಶ್ನಿಸಿದರು. ನೀವು ನನ್ನನ್ನು ಯಾರು ಅಂತ ಹೇಳ್ತೀರಿ, ವಾಟ್ ಈಸ್ ಯೋರ್ ಒಪಿನಿಯನ್ ಅಂತ ಕೇಳ್ತಾರೆ. ಆಗ ಅದಕ್ಕೆ ಪೇತ್ರನು, ಅಭಿಷಿಕ್ತರಾದ ಲೋಕೋದ್ಧಾರಕ ತಾವೇ. ಅಭಿಷಿಕ್ತನ, ಯು ಆರ್ ದ ಮೆಸ್ಸಿಯಾ, ದ ಸನ್ ಆಫ್ ದ ಲಿವಿಂಗ್ ಗಾಡ್. ಅಭಿಷಿಕ್ತನಾದ ಲೋಕೋದ್ಧಾರಕ ತಾವೇ, ಜೀವ ಸ್ವರೂಪರಾದ ದೇವರ ಪುತ್ರ ತಾವೇ ಎಂದನು. ಜೀವ ಸ್ವರೂಪನಾದ ದೇವರ ಪುತ್ರ ತಾವೇ ಎಂದು ಹೇಳಿದರು. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು ಹೀಗೆಂದರು. ಯೋನನ ಮಗ ಸೀಮೋನನೇ, ಯೋನನ ಮಗ ಸೀಮೋನನೇ, ನೀನು ಧನ್ಯ. ನೀನು ಧನ್ಯ. ಈ ವಿಷಯವನ್ನು ನಿನಗೆ ಶ್ರುತಪಡಿಸಿದ್ದು ನರಮಾನವ ಶಕ್ತಿ ಅಲ್ಲ, ಸ್ವರ್ಗದಲ್ಲಿರುವ ನನ್ನ ಪಿತನೇ. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನೀನು ಧನ್ಯ. ಯಾಕೆ ನೀನು ಧನ್ಯ ಆದೆ ಅಂದರೆ, ನೌ ಯು ಗಾಟ್ ಎ ರೆವಲೇಷನ್ ಅಬೌಟ್ ಮೀ.
ರೆವೆಲೇಷನ್ ಈಸ್ ಫ್ರಮ್ ಗಾಡ್. ನಿನ್ನ ಬಗ್ಗೆ ಒಂದು ಪ್ರಕಟಣೆ ಸಿಗಬೇಕು. ದೇವರು ನಿನ್ನನ್ನು ಯಾರೆಂದು ನೇಮಿಸಿದ್ದಾರೆ, ದೇವರು ನಿನ್ನನ್ನು ಯಾತಕ್ಕಾಗಿ ಸೃಷ್ಟಿಸಿದ್ದಾರೆ, ದೇವರ ದೃಷ್ಟಿಯಲ್ಲಿ ನೀನು ಯಾರು, ಇದು ಪ್ರಕಟಣೆಯಾಗಿ ನಿನಗೆ ಬರಬೇಕು. ಇದೊಂದು ನಿನ್ನ ಒಳಗಡೆ ಪ್ರಕಟಣೆ ಬರಬೇಕು. ಇಲ್ಲಿ ಯೇಸು ಕ್ರಿಸ್ತರು ಪೇತ್ರನಿಗೆ ಹೇಳ್ತಾರೆ, ಫ್ಲೆಶ್ ಆ್ಯಂಡ್ ಬ್ಲಡ್ ನಾಟ್ ರಿವೀಲ್ಡ್ ದೀಸ್ ಥಿಂಗ್ಸ್ ಟು ಯು, ಬಟ್ ಮೈ ಹೆವೆನ್ಲಿ ಫಾದರ್ ರಿವೀಲ್ಡ್ ದೀಸ್ ಥಿಂಗ್ಸ್ ಟು ಯು. ಮನುಷ್ಯ ನಿನಗೆ ಇದನ್ನು ತಿಳಿಸ್ಕೊಡ್ಲಿಲ್ಲ, ಇದನ್ನು ಪ್ರಕಟಪಡಿಸಿಕೊಡ್ಲಿಲ್ಲ. ಇದನ್ನು ನಿನಗೆ ಪ್ರಕಟಪಡಿಸಿ ಕೊಟ್ಟಿದ್ಯಾರೋ? ಪಿತನು, ದೇವರು ಪ್ರಕಟಣೆ ಪಡಿಸಿಕೊಟ್ರು ನಿನಗೆ. ಆದ್ದರಿಂದ ನಿಮಗೆ ಒಳಗಡೆ ನೀವು ಯಾರು ಅಂತ ದೇವರು ಪ್ರಕಟಪಡಿಸಿಕೊಡ್ತಾರಲ್ವಾ, ಅದು ನೀವು. ಆಗ ನೀವೇನಾಗ್ತೀರಿ? ಇಲ್ಲಿ ಯೇಸು ಪೇತ್ರನಿಗೆ ಹೇಳ್ತಾರೆ, ಯು ಆರ್ ಬ್ಲೆಸ್ಡ್, ಯು ಆರ್ ಬ್ಲೆಸ್ಡ್. ವೆನ್ ಯು ಆರ್ ಬ್ಲೆಸ್ಡ್, ನೀವು ಯಾವಾಗ ನಿಜವಾಗ್ಲೂ ಬ್ಲೆಸ್ಡ್ ಆಗೋದು? ವೆನ್ ಯು ಗೆಟ್ ದ ರೆವೆಲೇಷನ್ ಆಫ್ ಯುವರ್ ಐಡೆಂಟಿಟಿ. ನೀನು ಯಾರು ಅಂತಕ್ಕಂಥದ್ದು, ಹೂ ಆಮ್ ಐ, ನಾನು ಯಾರು ಅಂತಕ್ಕಂಥದ್ದು ಒಂದು ಪ್ರಕಟಣೆ ನಿನಗಾಗಬೇಕು. ನಾನು ಈ ದೇಶದ ಅದು ಪ್ರಧಾನಮಂತ್ರಿ, ನಾನು MLA, ನಾನು MP, ನಾನು ದೊಡ್ಡ ಡಿಗ್ರಿ ಇದೆ, ನಾನು ಇಲ್ಲಿ ಇಂಜಿನಿಯರ್ ಆಗಿದ್ದೀನಿ, ನಾನು ಬಾಸ್ ಆಗಿದ್ದೀನಿ, ಅಥವಾ ನಾನು ದೊಡ್ಡ ಪ್ರೀಚರ್ ಆಗಿದ್ದೀನಿ, ನಾನು ಪ್ಯಾರಿಷ್ ಪ್ರೀಸ್ಟ್ ಆಗಿದ್ದೀನಿ, ನಾನು ಪಾಸ್ಟರ್ ಆಗಿದ್ದೀನಿ, ನಾನು ಇನ್ನೊಂದಾಗಿದ್ದೀನಿ, ಮತ್ತೊಂದಾಗಿದ್ದೀನಿ, ಅದಾಗಿದ್ದೀನಿ, ಇದಾಗಿದ್ದೀನಿ. ಪ್ರಪಂಚದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಸ್ಥಳದಲ್ಲಿ ಒಂದೊಂದು ಐಡೆಂಟಿಟಿ ಇದೆ. ಆದರೆ ಇದೆಲ್ಲವೂ ದೇವರು ಪ್ರಕಟಪಡಿಸಿಕೊಟ್ಟ ಐಡೆಂಟಿಟಿ ಅಲ್ಲ, ಲೋಕ ಪ್ರಕಟಪಡಿಸಿಕೊಟ್ಟ ಐಡೆಂಟಿಟಿ. ಲೋಕ ನಿನಗೆ ಕೊಟ್ಟಂಥ ಒಂದು ಐಡೆಂಟಿಟಿ. ಇದನ್ನು ನೀನು ಒಪ್ಕೊಂಡು ತೆಗೆದುಕೊಂಡು ನೀನು ಬದುಕೋದಾದರೆ ಯು ಕೆನಾಟ್ ವಾಕ್ ವಿತ್ ದ ಲಾರ್ಡ್. ನೀನು ಪ್ರಭುವಿನ ಜೊತೆಗೆ ನಡಿಲಿಕ್ಕೆ ಆಗೋದಿಲ್ಲ, ಯೇಸು ಜೊತೆಗೆ ನಡಿಲಿಕ್ಕೆ ಆಗೋದಿಲ್ಲ, ಯೇಸುವಿಗಾಗಿ ಬದುಕಲಿಕ್ಕೆ ಆಗೋದಿಲ್ಲ, ದೇವರಿಗಾಗಿ ಬದುಕಲಿಕ್ಕೆ ಆಗೋದಿಲ್ಲ. ಅದರಿಂದ ನನ್ನ ನಿಜವಾದ ಐಡೆಂಟಿಟಿ ಏನು ಅನ್ನೋದು ನನಗೆ ಮೊದಲು ಅರಿವಾಗಬೇಕು. ಅದು ಪ್ರಕಟವಾಗೋದು ದೇವರ ವಾಕ್ಯದ ಮುಖಾಂತರ. Who will reveal your identity? God's word. God will reveal your true identity, who you are in Christ Jesus. ಯೇಸು ಕ್ರಿಸ್ತರಲ್ಲಿ ನೀನು ಏನಾಗಿದೆಯಾ, ನೀನು ಯಾರಾಗಿದೆಯಾ? ಒಬ್ಬ ಕ್ರೈಸ್ತ ವಿಶ್ವಾಸಿ ಸ್ನಾನ ದೀಕ್ಷೆ ಪಡ್ಕೊಂಡು ಕ್ರೈಸ್ತ ವಿಶ್ವಾಸಿ ಆದಮೇಲೆ ವಾಟ್ ಈಸ್ ಯುವರ್ ಐಡೆಂಟಿಟಿ? ಯುವರ್ ಐಡೆಂಟಿಟಿ ಈಸ್ ಕಂಪ್ಲೀಟ್ಲಿ ಚೇಂಜ್ಡ್ ಇನ್ಸೈಡ್. Inside it is completely changed. Now your life should be based on that identity. That means ಹೂ ಯು ಆರ್ ಇನ್ಸೈಡ್. ಒಳಗಡೆ ನೀನೇನಾಗಿದೆಯೋ ಆ ಒಂದು ಐಡೆಂಟಿಟಿಯಲ್ಲಿ ನಿನ್ನ ಜೀವನ ಈ ಲೋಕದಲ್ಲಿ ಮುಂದಕ್ಕೆ ಹೋಗಬೇಕು. ಅದಲ್ಲದೆ ಹೊರಗಡೆ ನೀನೇನಾಗಿದೆಯಾ, ಪ್ರಪಂಚದಲ್ಲಿ ಪೊಸಿಷನ್ನಲ್ಲಿ ನೀನೇನಾಗಿದೆಯಾ, ಅದು ಪ್ರಯೋಜನ ಇಲ್ಲ. ಧಾರ್ಮಿಕವಾಗಿ ಧರ್ಮದಲ್ಲಿ ನೀನೇನಾಗಿದೆಯಾ, ಈ ಕ್ರೈಸ್ತ ಧರ್ಮದಲ್ಲಿ ನೀನು ಯಾರು, ಅಥವಾ ಈ ಕ್ರೈಸ್ತ ಸಭೆಯಲ್ಲಿ ನೀನು ಯಾರು, ಆ ಐಡೆಂಟಿಟಿ ತಗೊಂಡೇನು ಪ್ರಯೋಜನ ಇಲ್ಲ. Who are you in the spirit, in the sight of God? That is a revelation. You should get that revelation in this retreat. ಈ ಧ್ಯಾನದಲ್ಲಿ ನಿಮಗೆ ಈ ಬರ್ನಿಂಗ್ ಬುಷಲ್ಲಿ ಆ ಒಂದು ಪ್ರಕಟಣೆ ಸಿಗಬೇಕು. ಏನು ಪ್ರಕಟಣೆ? ಏನು ಸಿಗಬೇಕು? ನಾನು ಯಾರು, ನಾನು ಯಾರು, ನೀನು ಯಾರು, ದೇವರ ದೃಷ್ಟಿಯಲ್ಲಿ ನೀನು ಯಾರು, ದೇವರ ಪ್ರಕಾರ ಈಗ ನೀನು ಯಾರು ಅಂತ ನಿನಗೆ ಅರ್ಥ ಆದರೆ, ನಾನು ಬಂದ್ಬಿಟ್ಟು ನೀನು ಸರಿ ಇಲ್ಲ ಅಂದರು, ನೀನು ಹುಚ್ಚ ಅಂದರು, ನೀನು ಹೊಟ್ಟೆ ಬಾಕ ಅಂದರು, ನೀನು ಹಾಗೆ ಹೀಗೆ ಅಂತ ನಿನಗೆ ಶಾಪ ಹಾಕಿದ್ರು, ಯು ಡೋಂಟ್ ಮೈಂಡ್, ಬಿಕಾಸ್ ಯು ನೋ ದೋಸ್ ಥಿಂಗ್ಸ್ ಆರ್ ನಾಟ್ ಮೈ ಐಡೆಂಟಿಟಿ. ದಟ್ ಈಸ್ ನಾಟ್ ಮೈ ಐಡೆಂಟಿಟಿ. ಅದಲ್ಲ ನಾನು. ಜನ ಹೇಳ್ತಾರೆ, ಬಾಹ್ಯವಾಗಿ ನಡೆಯುವುದನ್ನು ನೋಡುವಾಗ, ಕಾಣುವಾಗ, ಕೇಳಿಸ್ಕೊಳ್ಳುವಾಗ ಜನ ಒಂದೊಂದು ರೀತಿಯಲ್ಲಿ ಮಾತಾಡ್ತಾರೆ. ಈಗ ಪೌಲನ ಬಗ್ಗೆ ಜನ ಮಾತಾಡಿದರು. ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ ನಾವು ನೋಡ್ತೀವಿ, ಪೌಲ ಒಂದು ದ್ವೀಪಕ್ಕೆ ಹೋದಾಗ ಅಲ್ಲಿದ್ದಂತಹ ಮಾಲ್ಟಾಸ್ ಆ ದ್ವೀಪಕ್ಕೆ ಹೋದಾಗ ಅಲ್ಲಿನ ಜನರು ಪೌಲನನ್ನು ನೋಡಿ ಏನು ಹೇಳಿದ್ರು ಗೊತ್ತಾ? ಇವನು ದೇವರಿಂದ ಬಂದವನು, ಇವನು ದೇವರೇ ಅಂತ ಅಂದ್ಕೊಂಡ್ರು. ಯಾವಾಗ ಅವನ ಕೈಗೊಂದು ಹಾವು ಸುತ್ತಕೊಳ್ತೋ ಜನ ಒಪಿನಿಯನ್ ಚೇಂಜ್ ಮಾಡಿದರು. ಇವನು ದೇವರ ಶಾಪಕ್ಕೆ ಒಳಗಾದವನು, ಇಟ್ಸ್ ಅ ಕರ್ಸ್ಡ್ ಪರ್ಸನ್. ಫಸ್ಟ್ ದೇ ಸೆಡ್ ಇಟ್ಸ್ ಎ ಬ್ಲೆಸ್ಡ್ ಪರ್ಸನ್. ಆಮೇಲೆ ಹಾವು ಯಾವಾಗ ಅವನ ಕೈಯಲ್ಲಿ ಸುತ್ತಕೊಂಡಿದ್ದು ಅಥವಾ ಹಾವು ಕಚ್ಚಿದ್ದು ನೋಡಿದ್ರು, ಕಚ್ಚಿರ್ಬೋದು ಹಾವು, ಕೈಯಲ್ಲಿ ಸುತ್ತಕೊಂಡು ಹಾವು ಸುಮ್ಮನೆ ಇರುತ್ತಾ? ಬಳೆ ಥರ ಇಲ್ಲ, ಕಚ್ಚಿರುತ್ತೆ ಅಲ್ವಾ? ಸೊ
ಹಾವು ಕಚ್ಚಿ ಆದಮೇಲೆ ಅವ್ರು ಕಾಯ್ತಾ ಇದ್ದಾರೆ, ಈಗ ಸಾಯ್ತಾನೆ, ಈಗ ಸಾಯ್ತಾನೆ, ಈಗ ಸಾಯ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಸತ್ತೇ ಇಲ್ಲ, ಹಾವು ಸತ್ತೋಯ್ತು, ಪೌಲ ಸತ್ತಿಲ್ಲ. ಆಗ ಅವರು ಅರ್ಥ ಮಾಡ್ಕೊಂಡ್ರು, ಓ ಇವನು ದೇವ್ರು ಇರಬೇಕು ಅಂತ ಅಲ್ವಾ. ಜನ ಒಪಿನಿಯನ್ ಅವಾಗ ಚೇಂಜ್ ಆಗ್ತಾ ಇರುತ್ತೆ. ನಿಮಗಿಷ್ಟ ಆಗೋ ಹಾಗೆ ನಾನು ಬೋಧನೆ ಮಾಡಿದರೆ ನಾನು ಒಳ್ಳೆ ಪ್ರೀಚರ್ ಆಗ್ತೀನಿ. ನಿಮಗೆ ಕಷ್ಟ ಆಗೋ ಹಾಗೆ ಬೋಧನೆ ಮಾಡಿದರೆ ನಾನು ಒಂದು ರೀತಿ ಕಾಂಟ್ರವರ್ಷಿಯಲ್ ಪ್ರೀಚರ್ ಆಗ್ತೀನಿ. ಸರಿ ಇಲ್ಲ, ಪ್ರೀಚಿಂಗ್ ಸರಿ ಇಲ್ಲ, ಇಸ್ ಅಗೇನ್ಸ್ಟ್ ಚರ್ಚ್, ಧರ್ಮಸಭೆಗೆ ವಿರುದ್ಧ, ಅದಕ್ಕೆ ವಿರುದ್ಧ, ಇದಕ್ಕೆ ವಿರುದ್ಧ. ಈಗ ನಿಮಗೆ ಪರವಾಗಿ ನಾನು ಮಾತಾಡಿದ್ರೆ, ನಿಮ್ಮ ಇಷ್ಟಕ್ಕೆ ಪರವಾಗಿ ಮಾತಾಡಿದರೆ ಸೊ ಗುಡ್ ಪ್ರೀಚರ್, ಸೊ ಅವ್ರು ಬೇಕು, ಅವ್ರನ್ನೇ ಕರೆಸಿ, ಅವರೇ ಬೇಕು. ವಿರುದ್ಧವಾಗಿ ಮಾತಾಡಿದ್ರೆ ನಿಮ್ಮ ಸ್ವಾರ್ಥಕ್ಕೆ, ನಿಮ್ಮ ಸಂಸ್ಕಾರಗಳಿಗೆ, ನಿಮ್ಮ ಕೆಟ್ಟ ಸಂಪ್ರದಾಯಗಳಿಗೆ, ನಿಮ್ಮ ಮೂಢನಂಬಿಕೆಗೆ, ನಿಮ್ಮ ಅವಿಶ್ವಾಸಕ್ಕೆ ವಿರುದ್ಧವಾಗಿ ಮಾತಾಡಿದರೆ ಅವ್ರು ನಮಗೆ ವಿರುದ್ಧ ಪ್ರೀಚಿಂಗ್ ಮಾಡ್ತಾರೆ. ಅವ್ರನ್ನ ಕರೆಸಬೇಡಿ, ಇಟ್ಸ್ ಅಗೇನ್ಸ್ಟ್ ಅಸ್. ಯೇಸು ಬಗ್ಗೆ ಇದೇ ಕಂಪ್ಲೇಂಟ್, ಹೌದಾ? ನೀವು ಹಾಗೇನೆ. ಈಗ ನಾವೇನು ಮಾಡಬೇಕು, ಜನರ ಮುಂದೆ ಒಳ್ಳೆಯವರಾಗಲಿಕ್ಕೆ ನಾವೇನು ಮಾಡ್ತೀವಿ, ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ. ಅಲ್ಲೇ ಹಾಳಾಗಿ ಹೋಗೋದು, ಅಲ್ಲೇ ನೀನು ಪೇಷಂಟಾಗಿ ಸತ್ತೋಗ್ತೀಯ, ಅಲ್ಲೇ ಪಿಶಾಚಿ ನಿನ್ನ ಹಿಡ್ಕೊಳ್ಳೋದು, ಅಲ್ಲೇ ನಿನ್ನ ಸಮಾಧಾನ ಹಾಳಾಗೋದು. ನೆವರ್ ಟ್ರೈ ಟು ಪ್ಲೀಸ್ ಪೀಪಲ್, ನೆವರ್ ಟ್ರೈ. ಬಿ ಆನ್ ಯುವರ್ ಐಡೆಂಟಿಟಿ. ನೀನು ಯಾರಾಗಿದೆಯೋ ಒಳಗೆ ಅದರಲ್ಲೇ ನಿಂತ್ಕೋ. ಜನ ಹೇಳ್ತಾರೆ ನಿನ್ನನ್ನು ಹುಚ್ಚ ಅಂತ, ಸಭಾ ವಿರುದ್ಧ ಇವನಿದ್ದಾನೆ ಅಂತ ಯೇಸು ಬಗ್ಗೆ ಹೇಳಿದರು. ಇವನು ಸಭೆ ಒಡ್ಲಿಕ್ಕೆ ಬಂದಿದ್ದಾನೆ, ಯಹೂದ್ಯ ಧರ್ಮವನ್ನು ಹಾಳು ಮಾಡಲಿಕ್ಕೆ ಬಂದಿದ್ದಾನೆ, ನಮ್ಮ ಆಚಾರ ವಿಚಾರಗಳನ್ನೆಲ್ಲ ಹಾಳು ಮಾಡಲಿಕ್ಕಾಗಿ ಬಂದಿದ್ದಾನೆ, ಇವನು ವಿಭಜನೆ ಉಂಟು ಮಾಡಲಿಕ್ಕೆ, ಡಿವಿಷನ್ ಉಂಟು ಮಾಡಲಿಕ್ಕೆ ಬಂದಿದ್ದಾನೆ, ಇವನು ಹುಚ್ಚ, ಇವನು ಮೆಂಟಲ್, ಏನೇನೋ ಹೇಳಿದರು ಯೇಸು ಬಗ್ಗೆ. ಬಟ್ ಹಿಸ್ ಫೋಕಸ್ ವಾಸ್ ಆನ್ ದ ಮಿಷನ್. ಅವ್ರು ಯಾಕೆ ಬಂದರೋ ಭೂಮಿಗೆ, ಅವ್ರು ಯಾರಾಗಿದ್ರೋ ಅದ್ರ ಬಗ್ಗೆ ಅವ್ರು ಹೇಳ್ತಾರೆ. ನರಪುತ್ರನು ಬಂದಿರುವುದು ಸೇವೆ ಮಾಡಿಸ್ಕೊಳ್ಳಿಕ್ಕಲ್ಲ, ಸೇವೆ ಮಾಡುವುದಕ್ಕಾಗಿಯೂ ಸರ್ವರ ಉದ್ಧಾರಕ್ಕಾಗಿ ಪ್ರಾಣವನ್ನು ಈಡುಕೊಡುವುದಕ್ಕಾಗಿಯೂ. ಸನ್ ಆಫ್ ಮ್ಯಾನ್ ಹ್ಯಾಸ್ ನಾಟ್ ಕಮ್ ಟು ಬಿ ಸರ್ವ್ಡ್ ಬಟ್ ಟು ಸರ್ವ್. ಸೇವೆ ಮಾಡಿಸ್ಕೊಳ್ಳಿಕ್ಕಲ್ಲ ಬಂದಿದ್ದು, ಸೇವೆ ಮಾಡಲಿಕ್ಕೂ ಮತ್ತು ಸಾಯಲಿಕ್ಕೂ. ಅವ್ರಿಗೆ ಗೊತ್ತಿತ್ತು ಅವ್ರು ಯಾರು ಅಂತ. ಸೇವಿಯರ್, ಐ ಆಮ್ ಸೇವಿಯರ್ ಆಫ್ ದಿಸ್ ಪೀಪಲ್. ನಾನು ಈ ಜನರಿಗೆ ರಕ್ಷಕ. ನಾನು ಜಡ್ಜ್ ಆಗಿ ಬಂದಿಲ್ಲ. ಯೇಸು ಗೊತ್ತಿತ್ತು, ದಟ್ ವಾಸ್ ಹಿಸ್ ಐಡೆಂಟಿಟಿ. ಈ ನ್ಯೂ ಐ ಕೇಮ್ ನಾಟ್ ಆಸ್ ಎ ಜಡ್ಜ್ ಬಟ್ ಆಸ್ ಎ ಸೇವಿಯರ್, ಅನಾಯಿಂಟೆಡ್ ಸೇವಿಯರ್, ಅಭಿಷಿಕ್ತನಾದ ಲೋಕೋದ್ಧಾರಕ. ಅದನ್ನೇ ಪೇತ್ರ ಹೇಳ್ತಾನೆ, ನೀನು ಯಾರು, ನಾನು ಯಾರು ಅಂತ ನೀನು ಹೇಳ್ತೀಯಾ? ಯು ಆರ್ ದ ಸೇವಿಯರ್, ನೀನು ರಕ್ಷಕ, ಯು ಆರ್ ದ ಮೆಸ್ಸಿಯಾ, ನೀನು ರಕ್ಷಕನಾಗಿದ್ದೀಯಾ. ಆ್ಯಂಡ್ ದ ಸನ್ ಆಫ್ ಗಾಡ್, ದೇವರ ಪುತ್ರ. ಯೇಸು ತಕ್ಷಣ ಹೇಳ್ತಾರೆ, ದಟ್ ಈಸ್ ಎ ರೆವಲೇಷನ್. ಇಟ್ಸ್ ನಾಟ್ ಫ್ರಮ್ ಹ್ಯೂಮನ್ ಪಾಯಿಂಟ್ ಆಫ್ ವ್ಯೂ, ದಟ್ ಈಸ್ ಗಾಡ್ಸ್ ಪಾಯಿಂಟ್ ಆಫ್ ವ್ಯೂ. ಯು ಆರ್ ಬ್ಲೆಸ್ಡ್. ನೀವು ಬ್ಲೆಸ್ಡ್ ಆಗೋದು ಆವಾಗಲೇ. ನೀನು ಒಳಗಡೆ ಯಾರು, ಒಳಗಡೆ ನೀನು ಯಾರಾಗಿದೆಯಾ, ಇನ್ಸೈಡ್ ಆಫ್ ಯುವರ್ ಸ್ಪಿರಿಟ್, ಇನ್ ಸ್ಪಿರಿಟ್ ಹೂ ಯು ಆರ್, ದಟ್ ಈಸ್ ಯುವರ್ ಟ್ರೂ ಐಡೆಂಟಿಟಿ ಇನ್ ಹೆವೆನ್. ಅದರಲ್ಲಿ ನಿಂತ್ಕೋಬೇಕು, ಅದರಲ್ಲಿ ಬದುಕಬೇಕು. ಆಗ ನಿನ್ನ ಲೈಫನ್ನು ಎಂಜಾಯ್ ಮಾಡ್ಬೋದು. ಇಲ್ಲದೆ ಇದ್ದರೆ ಈ ಲೋಕದಲ್ಲಿ ಸ್ಥಾನಮಾನ ಉಳಿಸ್ಕೊಳ್ಳಿಕ್ಕೆ ನೀನು ಬದುಕುವಾಗ ಖಂಡಿತ ಹಾಳಾಗಿ ಹೋಗ್ತೀಯ. ಮಾನ ಮರ್ಯಾದೆ ಎಲ್ಲ ತುಂಬ ಮುಖ್ಯ ಅಲ್ವಾ ನಮಗೆ. ಮಾನ ಮರ್ಯಾದೆ ಉಳಿಸ್ಕೊಳ್ಳಿಕ್ಕೋಸ್ಕರ ಏನೇನೋ ಮಾಡ್ತೀವಿ, ಏನು ಉಳಿಸ್ಕೊಂಡ್ರೂ ಪ್ರಯೋಜನವೂ ಇಲ್ಲ. ನೆವರ್ ಟ್ರೈ ಟು ಪ್ಲೀಸ್ ಪೀಪಲ್, ನೆವರ್, ಬಟ್ ಬಿ ಪ್ಲೀಸಿಂಗ್ ಟು ಗಾಡ್ ಆಲ್ವೇಸ್. ಇಫ್ ಯು ವಾಂಟ್ ಟು ಪ್ಲೀಸ್ ಗಾಡ್, ಯು ಮಸ್ಟ್ ನೋ ಫಸ್ಟ್ who you are in Christ Jesus. Without knowing who you are in Christ Jesus, you cannot please God. ಯೇಸು ಕ್ರಿಸ್ತನಲ್ಲಿ ನಾನು ಯಾರಾಗಿದ್ದೇನೆ ಎಂಬ ಸರಿಯಾದ ಒಂದು ಪ್ರಕಟಣೆ, ರೆವಲೇಷನ್, ಕನ್ವಿಕ್ಷನ್ ನನ್ನ ಒಳಗಡೆ ಆಗದೇ ಇದ್ದರೆ ನನಗೆ ಯಾವತ್ತೂ ಕೂಡ ದೇವರನ್ನ ಮೆಚ್ಚಿಸ್ತಾ ಬದುಕಲಿಕ್ಕೆ ಆಗೋದಿಲ್ಲ. ಆದರೆ ಸುಣ್ಣ ಬಳಿದ ಸಮಾಧಿ ಥರ ಬದುಕ್ಬೋದು, ವೈಟ್ ವಾಶ್ ಟೂಮ್ ಥರ ಬದುಕ್ಬೋದು, ಮೇಕಪ್ ಮಾಡ್ಕೊಂಡು ಬದುಕ್ಬೋದು, ಕ್ರಿಶ್ಚಿಯನ್ ಥರ ಬದುಕ್ಬೋದು, ವಿಶ್ವಾಸಿಯ ಹಾಗೆ ಬದುಕಬಹುದು.
ದೇವರ ಮಗನ ಹಾಗೆ ಬದುಕಬಹುದು. ಪ್ರಯೋಜನ ಏನು ಕೇಳಿದರೆ ನಿನಗೇನು ಪ್ರಯೋಜನ ಇಲ್ಲ ಸಹೋದರ, ಅದರಿಂದ ನಿನಗೇನು ಪ್ರಯೋಜನ ಇಲ್ಲ, ನಿನ್ನ ಆತ್ಮಕ್ಕೇನು ಲಾಭ ಇಲ್ಲ. ಯು ವಿಲ್ ಗೋ ಡೌನ್ 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 ಡೌನ್. ಆತ್ಮಿಕವಾಗಿ ಕೆಳಗೆ ಹೋಗ್ತೀಯ ಬಿಟ್ಟರೆ ಆತ್ಮಿಕವಾಗಿ ಅಭಿವೃದ್ಧಿ ಆಗೋದಿಲ್ಲ. ನೋ ಸ್ಪಿರಿಚುವಲ್ ಗ್ರೋತ್. ಯು ಕೆನಾಟ್ ಗೋ ಫಾರ್ವರ್ಡ್ ಇನ್ ದಟ್ ಮಿಷನ್. ದೇವರು ನಿನಗೆ ಏನು ಮಿಷನ್ ಕೊಟ್ಟಿದ್ದೋ ಅದರಲ್ಲಿ ಮುಂದಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ, ಬೆಳವಣಿಗೆ ಹೊಂದಲಿಕ್ಕೆ ಆಗೋದಿಲ್ಲ. ಅಲ್ಲೇ ಇರ್ತಿ ಹಾಡ್ಕೊಂಡು, 24 ವರ್ಷ ಆದರೂ ಅದೇ ಕರಿಸ್ಮ್ಯಾಟಿಕ್ ಗ್ರೂಪಲ್ಲಿ ಅಲ್ಲೇ ಹಾಡ್ಕೊಂಡು ಕೈ ತಟ್ಕೊಂಡು ಅಲ್ಲೇ ಊಟ ಮಾಡಿಕೊಂಡು ಅಲ್ಲೇ ಇರ್ತೀಯ. ಸಣ್ಣ ಪುಟ್ಟ ಕಾಯಿಲೆ ಬರುತ್ತೆ, ಅದು ಇದು ಬರುತ್ತೆ, ಅವರು ಇವರು ತಲೆ ಮೇಲೆ ಕೈ ಇಡ್ತಾರೆ, ಕೆಲವ್ದು ಹೋಗುತ್ತೆ ಕೆಲವ್ದು ಬರುತ್ತೆ, ಅಲ್ಲೇ ಇರ್ತೀಯ. ಏನು ಪ್ರಯೋಜನ ಇಲ್ಲ, ಯೂಸ್ಲೆಸ್ ಆಗಿರ್ತೀಯ. ಇಮೇಲೆ ಎಷ್ಟು ವರ್ಷದಿಂದ ಎಷ್ಟು ಜನ ಕರಿಸ್ಮ್ಯಾಟಿಕ್ ಗ್ರೂಪ್ಸಲ್ಲಿದ್ದೀರಾ? ಹೋಗಲಿ, ಚರ್ಚಲ್ಲಿದ್ದೀರಿ, ಸಭೆಯಲ್ಲಿದ್ದೀರಿ, ಯೇಸುವಿನ ದೇಹದಲ್ಲಿ ನಾವಿದ್ದೀವಿ ಅಂತ ಹೇಳ್ಕೊಂಡು ಕ್ರಿಶ್ಚಿಯನ್ ಆಗಿದ್ದೀರಿ. ಕ್ರೈಸ್ತ ಸಭೆಯಲ್ಲಿ ಡಿನಾಮಿನೇಷನ್ ಯಾವುದೇ ಇರಲಿ, ಮನುಷ್ಯ ಮಾಡಿದ್ದು ಬಿಡಿ. ಆದರೆ ಕ್ರಿಶ್ಚಿಯನ್ ಆಗಿ ಎಷ್ಟು ವರ್ಷದಿಂದ ಇದ್ದೀರಿ? ಹೌ ಮೆನಿ ಇಯರ್ಸ್ ಯು ಆರ್ ಕ್ರಿಶ್ಚಿಯನ್? ಹೌ ಮೆನಿ ಇಯರ್ಸ್ ಯು ಆರ್ ಇನ್ ಎ ಕರಿಸ್ಮ್ಯಾಟಿಕ್ ಪ್ರೇಯರ್ ಗ್ರೂಪ್? ವಾಟ್ ಈಸ್ ದ ಔಟ್ಕಮ್? ರಿಸಲ್ಟ್ ಏನು? ಪೇಂಟ್ ಹೊಡೆದಿದ್ದೇ ಬಂತು, ಅದೇ ರಿಸಲ್ಟ್, ಬೇರೆ ಏನಿಲ್ಲ. ಇದೇ ಹೊಡ್ಕೊಂಡಿರ್ತೀರಾ? ಯೋಚನೆ ಮಾಡಿ ನೋಡಿ. ಇದು ಹೊಡ್ಕೊಂಡು ಒಳಗಡೆ ಏನೂ ಇರೋದಿಲ್ಲ. ಒಳಗಡೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ, ಒಂದು ಧೈರ್ಯ ಇರೋದಿಲ್ಲ, ಒಂದು ಬೋಲ್ಡ್ನೆಸ್ ಇರೋದಿಲ್ಲ. ಈ ಒಂದು ಬರ್ನಿಂಗ್ ಬುಷಲ್ಲಿ ಈ ಪೇಂಟ್ ಎಲ್ಲ ಸುಟ್ಟೋಗ್ಬೇಕು. ದೇವರ ವಾಕ್ಯ ಬೆಂಕಿಗೆ ಸಮಾನ. ಆ ಬೆಂಕಿ ಏನು ಮಾಡುತ್ತೆ ಅಂದರೆ ನೀವು ಹಂಚ್ಕೊಂಡಿರೋ ಈ ಪೇಂಟು ಡೆಕೋರೇಷನ್ ಎಲ್ಲ ಸುಟ್ಟು ಹಾಕತ್ತೆ. ನಮ್ಮನ್ನು ಹೊಸದಾಗಿ ರೂಪಿಸುತ್ತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಯೇಸುವೇ ಸ್ತೋತ್ರ. ಅದರಿಂದ ಯೇಸು ಕ್ರಿಸ್ತನಲ್ಲಿ ನಾನು ವಿಶ್ವಾಸ ಇಟ್ಟು ಬಂದಾಗ ನಾನು ಏನಾದೆ, ಫಸ್ಟು ನಾನೇನಾದೆ ಅನ್ನೋದು ನನಗೆ ಗೊತ್ತಾಗಬೇಕು. ಎಫೆಸರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 3ರಿಂದ ಇರತಕ್ಕಂಥ ವಾಕ್ಯದಲ್ಲಿ ಮುಂದೆ ನಾವು ಓದ್ತಾ ಹೋಗುವಾಗ ಯೇಸು ಕ್ರಿಸ್ತನಲ್ಲಿ ನಾನು ಏನಾಗಿದ್ದೇನೆ ಅಂದರೆ ಐ ಆಮ್ ದ ಅಡ್ಯಾಪ್ಟೆಡ್ ಚೈಲ್ಡ್ ಆಫ್ ಗಾಡ್ ದ ಫಾದರ್. ನಾನು ದೇವರ ದತ್ತು ಮಗನಾಗಿದ್ದೇನೆ. ನೀನು ಯಾರ ಮಗ ಆಗಿದೆಯಾ? ಯಾರ ಮಗನಾಗಿದೆಯಾ? ದೇವರ ಮಗ. ನಾಟ್ ಓನ್ಲಿ ದ್ಯಾಟ್, ಯು ಕ್ಯಾನ್ ಸಿ ದೇರ್ ಯು ಆರ್ ಲವ್ಡ್ ಬೈ ಗಾಡ್. ಇನ್ ಕ್ರೈಸ್ಟ್ ಯು ಆರ್ ಅಡಾಪ್ಟೆಡ್ ಚೈಲ್ಡ್ ಆಫ್ ಗಾಡ್. ಅಂದರೆ ಯು ಆರ್ ನಾಟ್ ಆನ್ ಆರ್ಫನ್. ಲೋಕದಲ್ಲಿ ನೀನು ಅನಾಥ, ನನಗೆ ಯಾರೂ ಇಲ್ಲ. ಲೋಕದಲ್ಲಿ ನೀನು ಅನಾಥನೇ, ಅಪ್ಪ ಅಮ್ಮ ಸತ್ತೋದ್ಮೇಲೆ ನೀನು ಅನಾಥನೇ. ಆದರೆ ಕ್ರಿಸ್ತನಲ್ಲಿ ಬಂದ ಮೇಲೆ ನಿನಗೊಬ್ಬರು ಅಪ್ಪ ಬರ್ತಾರೆ, ನಿನಗೊಬ್ಬರು ಅಮ್ಮ ಸಿಗ್ತಾರೆ, ನಿನಗೊಂದು ಸಹೋದರ ಸಿಗ್ತಾನೆ, ನಿನಗೊಂದು ಫ್ಯಾಮಿಲಿ ಸಿಗುತ್ತೆ. ಯು ಆರ್ ಎ ಮೆಂಬರ್ ಇನ್ ದ ಫ್ಯಾಮಿಲಿ ಆಫ್ ಗಾಡ್. ನಿನಗೆ ಅನೇಕ ಸಹೋದರ ಸಹೋದರಿಯರು ಸಿಗ್ತಾರೆ. ಎಫಿಷಿಯನ್ಸ್ 2:19 ಹೇಳುತ್ತೆ, ಹಿಂದೊಮ್ಮೆ ನೀವು ಔಟ್ ಆಫ್ ದಟ್ ಫ್ಯಾಮಿಲಿ ಆಫ್ ಗಾಡ್, ನೌ ಯು ಆರ್ ಎ ಮೆಂಬರ್ ಇನ್ ಗಾಡ್ಸ್ ಫ್ಯಾಮಿಲಿ ಇನ್ ಕ್ರೈಸ್ಟ್. ಯೇಸು ಕ್ರಿಸ್ತನಲ್ಲಿ ವಿಶ್ವಾಸವಿಟ್ಟು ಸ್ನಾನ ದೀಕ್ಷೆ ಪಡೆದ ಸಹೋದರ ಸಹೋದರಿ, ವಿಶ್ವಾಸ ಇಟ್ಟವನೇ, ನೌ ಯು ಆರ್ ಎ ಮೆಂಬರ್ ಇನ್ ದ ಫ್ಯಾಮಿಲಿ ಆಫ್ ಗಾಡ್. ಮತ್ತು ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ಏನು ಐಡೆಂಟಿಟಿ ಪ್ರಯೋಜನ ಇಲ್ಲ. ನನ್ನ ಫ್ಯಾಮಿಲಿ ಹೆಸರೇ ಹಾಳಾಯಿತು. ನಿನ್ನ ಫ್ಯಾಮಿಲಿ ಯಾವುದು? ನಿನ್ನ ಫ್ಯಾಮಿಲಿ? ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಇಲ್ಲ, ಎಲ್ಲ ಮೋಸ ಮಾಡ್ತಾರೆ. ಯು ಆರ್ ಟಾಕಿಂಗ್ ಅಬೌಟ್ ವಿಚ್ ಫ್ಯಾಮಿಲಿ? ವಿಚ್ ಕ್ರಾಫ್ಟ್ ಫ್ಯಾಮಿಲಿ? ಮಠ ಮಂತ್ರ ಮಾಡೋ ಫ್ಯಾಮಿಲಿ ಬಗ್ಗೆನ ಹೇಳ್ತಾ ಇರೋದು? ಅಂದರೆ ಲೋಕಲ್ ಫ್ಯಾಮಿಲಿ ಬಗ್ಗೆನಾ? ಓದಿ 2:19, ಎಫೆಸ 2:19. ಹೀಗಿರಲಾಗಿ ನೀವು ಇನ್ನು ಮೇಲೆ ಪರಕೀಯರು ಪರದೇಶಿಗಳು ಆಗಿರದೆ, ಇನ್ನು ಮುಂದೆ ನೀವು ಪರಕೀಯರು ಪರದೇಶಿಗಳು ಆಗಿರದೆ ದೇವ ಜನರೊಂದಿಗೆ ಸಹಜೀವಿಗಳು ಮತ್ತು ದೇವರ ಮನೆತನದವರು. ಯಾರ ಮನೆತನದವರು? ದೇವರ ಮನೆ. ಯಾರ ಮನೆತನದವರು? You are no longer strangers and aliens, but you are citizens with the saints and also members of the household of God. Hallelujah. In Christ, I am a member in the household of God. ದೇವರ ಕುಟುಂಬದಲ್ಲಿ ನಾನು ಮೆಂಬರ್. ಆಗ ನೀವು ಕೇಳಬೇಕು, ನನ್ನ ಫ್ಯಾಮಿಲಿ
ಬ್ಯಾಕ್ಗ್ರೌಂಡ್ ಗೊತ್ತಿಲ್ಲದೆ ಮಾತಾಡ್ತಾ ಇದೀಯ ಸೈತಾನನೇ. ನಾನು ಯಾವ ಫ್ಯಾಮಿಲಿಯಿಂದ ಬಂದಿದ್ದೀನಿ ಗೊತ್ತಾ? ಸ್ವರ್ಗದಲ್ಲಿರುವ ತಂದೆಯಾದ ದೇವರು, ತಾಯಿಯಾದ ದೇವರು, ಸಹೋದರನಾದ ಯೇಸು ಮತ್ತು ಅನೇಕ ಆತ್ಮಿಕ ಸಹೋದರ ಸಹೋದರಿಯರು ಇರ್ತಕ್ಕಂತಹ ಸ್ವರ್ಗೀಯ ಫ್ಯಾಮಿಲಿಯಿಂದ ಬಂದಿದ್ದೀನಿ. ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಗೊತ್ತಿಲ್ಲದೆ ಮಾತಾಡಿದರೆ ಬೀಳುತ್ತೇಟು ನಿನಗೆ ಅಂತ ಸೈತಾನನಿಗೆ ಸವಾಲು ಹಾಕಬೇಕು. ನಿಮಗೆ ಗೊತ್ತಿರಬೇಕು ಹೂ ಯು ಆರ್ ಇನ್ ಕ್ರೈಸ್ಟ್ ಜೀಸಸ್. ಐ ಆಮ್ ಎ ಮೆಂಬರ್ ಇನ್ ಗಾಡ್ಸ್ ಫ್ಯಾಮಿಲಿ. ಯೋಹಾನನು ಬರೆದ ಪತ್ರಿಕೆಯಲ್ಲಿ, ಮೊದಲನೇ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಫಸ್ಟ್ ಲೆಟರ್ ಆಫ್ ಜಾನ್ ಚಾಪ್ಟರ್ 3 ಏನಂತ ಇದೆ? 1ನೇ ವಾಕ್ಯ, ನಾವು ದೇವರ ಮಕ್ಕಳು ಎನಿಸಿಕೊಂಡಿರಬೇಕಾದರೆ, ನಾವು ದೇವರ ಮಕ್ಕಳು ಎನ್ನಿಸಿಕೊಂಡಿರಬೇಕಾದ್ರೆ, ಈಗ ನಾವು ದೇವರ ಮಕ್ಕಳು ಎನ್ನಿಸಿಕೊಂಡಿರಬೇಕಾದ್ರೆ ಪಿತನು ನಮ್ಮನ್ನು ಎಷ್ಟಾಗಿ ಪ್ರೀತಿಸುತ್ತಾರೆಂಬುದನ್ನು ಗಮನಿಸಿರಿ. ಇನ್ ಕ್ರೈಸ್ಟ್ ಐ ಆಮ್ ಲವ್ಡ್ ಬೈ ಫಾದರ್. ಯೇಸು ಕ್ರಿಸ್ತನಲ್ಲಿ ನಾನೀಗ ದೇವರ ಮಗನಾಗಿದ್ದೇನೆ. ಯೇಸು ಕ್ರಿಸ್ತನಲ್ಲಿಟ್ಟ ವಿಶ್ವಾಸದ ಮುಖಾಂತರ ನಾನೀಗ ದೇವರ ಮಗನಾಗಿದ್ದೇನೆ. ಯೇಸು ಕ್ರಿಸ್ತರಲ್ಲಿ ಯಾರೆಲ್ಲ ವಿಶ್ವಾಸ ಇಟ್ಟಿದ್ದೀರೋ ಏನೆಂದು, ದಟ್ ಜೀಸಸ್ ಕ್ರೈಸ್ಟ್ ಈಸ್ ಮೈ ಸಬ್ಸ್ಟಿಟ್ಯೂಟ್. ಅದ್ರ ಬಗ್ಗೆ ಮುಂದಿನ ತರಗತಿಯಲ್ಲಿ ಹೇಳ್ತೀನಿ ನಾನು ಡೀಟೇಲ್ ಆಗಿ. ಯೇಸು ನನ್ನ ಬದಲಿಗೆ, ಜೀಸಸ್ ಕ್ರೈಸ್ಟ್ ಈಸ್ ಮೈ ಸಬ್ಸ್ಟಿಟ್ಯೂಟ್, ಯೇಸು ನನ್ನ ಬದಲಿಗೆ ಶಿಲುಬೆ ಮೇಲೆ ಸತ್ತಿದ್ದಾರೆ. ಆ ಯೇಸು ಕ್ರಿಸ್ತನಲ್ಲಿ ನೀನಿಟ್ಟ ವಿಶ್ವಾಸದ ಫಲವಾಗಿ ನೀನು ದೇವರ ಮಗನಾಗಿದ್ದೀಯಾ. ಮಾತ್ರವಲ್ಲ, ದೇವರಿಗೆ ನೀನೀಗ ಪ್ರಿಯನಾಗಿದ್ದೀಯಾ. ದೇವರು ನಿನ್ನನ್ನು ಪ್ರೀತಿಸ್ತಾ ಇದ್ದಾರೆ. ಸಿ ದಟ್ ಲವ್ ದ ಫಾದರ್ ಹ್ಯಾಸ್ ಗಿವನ್ ಅಸ್ ದಟ್ ವಿ ಶುಡ್ ಬಿ ಕಾಲ್ಡ್ ಚಿಲ್ಡ್ರನ್ ಆಫ್ ಗಾಡ್ ಆ್ಯಂಡ್ ದಟ್ ಈಸ್ ವಾಟ್ ವಿ ಆರ್. ಎಷ್ಟು ಕಾನ್ಫಿಡೆನ್ಸಲ್ಲಿ ವಾಕ್ಯ ಹೇಳಿ, ದಟ್ ಈಸ್ ವಾಟ್ ಐ ಆಮ್. ಐ ಆಮ್ ಕಾಲ್ಡ್ ಚೈಲ್ಡ್ ಆಫ್ ಗಾಡ್, ದಟ್ ಈಸ್ ವಾಟ್ ಐ ಆಮ್. ನೀನು ಹುಚ್ಚ, ದಟ್ ಈಸ್ ನಾಟ್ ಐ ಆಮ್. ನೀನು ಮೆಂಟಲ್, ದಟ್ ಈಸ್ ನಾಟ್ ಐ ಆಮ್. ವೈ ಟು ವರಿ? ನೀನು ಮೆಂಟಲ್, ದಟ್ ಈಸ್ ನಾಟ್ ಐ ಆಮ್. ವೈ ಟು ವರಿ? ಜನ ಎಲ್ಲ ಏನು ಹೇಳ್ತಿದ್ರು ಗೊತ್ತಾ ನಿನ್ನ ಬಗ್ಗೆ? ಹೇಳ್ಕೊಳ್ಳಿ, ಲೆಟ್ ದೆಮ್ ಸೇ. ಐ ಆಮ್ ನಾಟ್ ದ್ಯಾಟ್. ನಾನು ಅದಲ್ಲ. ಐ ಗಾಟ್ ಎ ರೆವಲೇಷನ್ ಹಿಯರ್. ನನ್ನ ಒಳಗಡೆ ಒಂದು ಪ್ರಕಟಣೆ ಆಗಿದೆ. ಐ ಆಮ್ ಲವ್ಡ್ ಬೈ ಮೈ ಹೆವನ್ಲಿ ಫಾದರ್. ಐ ಆಮ್ ಆಕ್ಸೆಪ್ಟೆಡ್ ಬೈ ಗಾಡ್. I am forgiven by God. I am washed in the blood of Jesus. I am the child of God. I am the temple of God. I am the member of God's family. I am chosen by God. ಇಷ್ಟೆಲ್ಲ ನನ್ನ ಒಳಗಡೆ ಅರಿವಾಗಿರುವಾಗ ಅವ್ರು ಯಾರೋ ಏನೋ ಹೇಳಿದ್ರು ಅಂತ ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ? ನಿನಗೆ ಬೇಜಾರಾಗ್ತಾ ಇದೆ ಅಂದರೆ ನಿನ್ನ ಐಡೆಂಟಿಟಿ ನಿನಗೆ ಗೊತ್ತಿಲ್ಲ. ನಿನಗಿನ್ನೂ ಟೆನ್ಷನ್ ಆಗ್ತಾ ಇದೆ ಅಂದರೆ ನಿನ್ನ ಐಡೆಂಟಿಟಿ ನಿನಗೆ ಗೊತ್ತಿಲ್ಲ. ನಿನಗೆ ಅವ್ರ ಮೇಲೆ ಹೊಟ್ಟೆ ಕಿಚ್ಚು ಬರ್ತಾ ಇದೆ, ಕೋಪ ಬರ್ತಾ ಇದೆ ಅಂದರೆ ನೀನು ಯಾರು ಅಂತಲೇ ನಿನಗೆ ಅರ್ಥ ಆಗಿಲ್ಲ. ನೀನು ಯಾರಾಗಿದೆಯಾ ಒಳಗಡೆ ಅಂತ ನಿನಗೆ ಅರ್ಥ ಆದರೆ ನೋಡಿ ಎಷ್ಟು ಚೆನ್ನಾಗಿದೆ ವಾಕ್ಯ ಅಲ್ವಾ? ನಿಜಕ್ಕೂ ನಾವು ದೇವರ ಮಕ್ಕಳೇ. ಲೋಕವು ಅವರನ್ನು ಅರಿತುಕೊಳ್ಳಲಿಲ್ಲವಾದ ಕಾರಣ ನಾವು ಎಂಥವರೆಂದು ಅದು ಅರಿತಿಲ್ಲ. ದ ರೀಸನ್ ದ ವರ್ಲ್ಡ್ ಡಸ್ ನಾಟ್ ನೋ ಅಸ್ ಈಸ್ ದ್ಯಾಟ್ ಇಟ್ ಡಿಡ್ ನಾಟ್ ನೋ ಹಿಮ್. ಹಾಗಾದರೆ ದೇವರನ್ನು ಅರಿಯದ ಒಬ್ಬ ಮನುಷ್ಯ ಇದ್ದರೆ ಅವನಿಗೆ ನಿನ್ನನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ನೀವು ಕೆಲವು ಟೈಮ್ ಹೇಳ್ತೀರಲ್ವ, ನಮ್ಮನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ. ನಿಮ್ಮನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಮನುಷ್ಯರಿಗೆ ಆಗೋದಿಲ್ಲ. ಯಾಕೆ ಅಂದರೆ ಅವರಿಗೆ ದೇವರನ್ನೇ ಅರ್ಥ ಮಾಡ್ಕೊಳ್ಳಿಕ್ಕಾಗಿಲ್ಲ. ಆದ್ದರಿಂದ ಎಷ್ಟು ಒಳ್ಳೆ ಐಡೆಂಟಿಟಿ ಒಬ್ಬ ಕ್ರೈಸ್ತ ವಿಶ್ವಾಸಿಗೆ ಒಳಗಡೆ ಇದೆ. ಇದು ನಿನಗೆ ಗೊತ್ತಾದರೆ ಯು ವಿಲ್ ಲೀವ್ ಅಕಾರ್ಡಿಂಗ್ ಟು ದ್ಯಾಟ್ ಐಡೆಂಟಿಟಿ. ನಿನ್ನ ಒಳಗಡೆ ನೀನು ಏನಾಗಿದ್ದೀಯ ಅಂತ ನಿನಗೆ ಅರ್ಥ ಆದರೆ ಅದರ ಪ್ರಕಾರ ನಿನಗೆ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ನೀನು ಯಾರು ಅನ್ನೋದೇ ನಿನಗೆ ಗೊತ್ತಿಲ್ಲದೆ ಹೋದರೆ ನೀನು ಯಾರೋ ಥರ ಬದುಕಲಿಕ್ಕೆ ಹೋಗ್ತೀಯ ಅಥವಾ ಇನ್ನೇನೋ ಆಗ್ಲಿಕ್ಕೆ ಹೋಗ್ತೀಯ. ಆದ್ದರಿಂದ ನೀನು ಏನೋ ಆಗ್ಲಿಕ್ಕೆ ಹೋಗೋದು ಬೇಕಾಗಿಲ್ಲ, ಯಾರ ಥರನೋ ಬದುಕೋದು ಬೇಕಾಗಿಲ್ಲ. ನೀನು ಆಲ್ರೆಡಿ ಏನಾಗಿದೆಯಾ? ಆಲ್ರೆಡಿ ನೀನು ಒಳಗಡೆ ಏನಾಗಿದೆಯಾ? ದೇವರ ಮಗನಾಗಿದೆಯಾ. ಇನ್ಸೈಡ್ ಯು ಆರ್ ದ ಚೈಲ್ಡ್ ಆಫ್ ಗಾಡ್. ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 7ನೇ ವಾಕ್ಯ ಹೇಳುತ್ತೆ, ಗಲೇಷಿಯನ್ಸ್ 4:7.
ಆದ್ದರಿಂದ ದೇವರ ಅನುಗ್ರಹದಿಂದಲೇ ನೀನಿನ್ನು ಮನೆಯಾಳಲ್ಲ, ಮಗನಾಗಿದ್ದಿ. ಮಗನೆಂದ ಮೇಲೆ ಮಗನು ಎಂದ ಮೇಲೆ ನೀನು ವಾರಸುದಾರನೂ ಹೌದು. ಹಲೋ, ನೀನು ವಾರಸುದಾರ. ನೀನು ಮಗ ಮಾತ್ರ ಅಲ್ಲ, ನಿನಗೆ ವಾರಸುತನ ಇದೆ, ಅಧಿಕಾರ ಇದೆ. ಎಂಥ ಪವರ್ ಇದೆ ನಿಮಗೆ. ನಿಮ್ಮನ್ನು ನೋಡಿದ್ರೆ ಆ ಥರ ಅನಿಸ್ತಾ ಇಲ್ಲಲ್ಲ. ನನಗೆ ಅನ್ಸೋದು ಬೇಡ ಬಿಡಿ, ನಿಮ್ಗೆ ಅನ್ಸಿದ್ರೆ ಸಾಕು. ನಾನು ನಿಮ್ಮನ್ನು ನೋಡಿ ಜಡ್ಜ್ ಮಾಡ್ಬೋದು, ನೀವು ಕಂಡ್ರೆ ಯಾಕೋ ಡಮ್ಮಿಗಳ ಥರ ಕಾಣ್ತಾ ಇದ್ದೀರಿ ಅಂತ. ಆದರೆ ನಿನ್ನ ಒಳಗಡೆ ಒಂದು ಕನ್ವಿಕ್ಷನ್ ಇದ್ದರೆ, ಒಂದು ರೆವಲೇಷನ್ ಇದ್ದರೆ, ನಾನು ಹೇಳೋ ಮಾತು ಗಾಳೀಲಿ ಹೋಗುತ್ತಷ್ಟೆ. ನೀನು ಏನಾದರೂ ಹೇಳ್ಕೊ, ನೀನು ಸುಣ್ಣ ಬಳಿದ ಸಮಾಧಿ ಅಂತನಾದರೂ ಕರಿ, ನಮ್ಮನ್ನು ಡಮ್ಮಿ ಪೀಸ್ ಅಂತನಾದರೂ ಕರಿ, ಅವಿಶ್ವಾಸಿಗಳು ಅಂತನಾದರೂ ಕರಿ, ಏನಾದರೂ ಕರಿ. ಆದರೆ ನನ್ನ ಒಳಗಡೆ ಪ್ರಕಟಣೆ ಆಗಿದೆ, ನಾನು ದೇವರ ಮನೆತನದವನು, ನಾನು ದೇವರ ಮಗ, ನಾನು ವಾರಸುದಾರ, ಯೇಸು ಕ್ರಿಸ್ತರೊಂದಿಗೆ ನಾನು ಸಹಬಾಧ್ಯಸ್ಥನು. ಐ ಆಮ್ ಎ ಜಾಯಿಂಟ್ ಹೇರ್ ವಿತ್ ಕ್ರೈಸ್ಟ್ ಜೀಸಸ್. ಈ ಜಾಯಿಂಟ್ ವೆಂಚರ್ ಅಂತೆಲ್ಲ ಕೇಳಿದ್ರಲ್ವಾ, ಅದಕ್ಕೆ ಇಬ್ಬರದ್ದು ಸೈನ್ ಬೇಕಾಗುತ್ತೆ. ಅದೇ ರೀತಿಯಲ್ಲಿ ಸ್ವರ್ಗದಲ್ಲಿ ನನಗೂ ಜೀಸಸ್ಗೂ ಒಂದೇ ಥರ ಟ್ರೀಟ್ ಆಗೋದು. ಯೇಸು ಹೇಗೋ ನಾನು ಹಾಗೆ. ಒಪ್ಕೊಳ್ಳಿ ಕಷ್ಟ ಆಗುತ್ತಲ್ಲ, ಆದರೆ ಅದೊಂದು ಕೃಪೆ, ಗ್ರೇಸ್ ಆಫ್ ಗಾಡ್. ಅದಕ್ಕೆ ಯೇಸು ಪೇತ್ರನಿಗೆ ಹೇಳಿದ್ದು, ಯು ಆರ್ ಬ್ಲೆಸ್ಡ್, ಯು ಆರ್ ರಿಯಲಿ ಬ್ಲೆಸ್ಡ್. When you get the revelation about yourself, that who you are in Christ Jesus, you are truly blessed. When you are truly blessed, when you get this revelation, ನೀನು ಯಾವಾಗ ನಿಜವಾಗ್ಲೂ ಧನ್ಯನಾಗ್ತೀಯಾ, ಯಾವಾಗ ನಿನಗೆ ಈ ಪ್ರಕಟಣೆ ಒಳಗಡೆ ಆಗುತ್ತೋ. ಈಗ ನಿಮ್ಗೆ ಆಗಿದೆಯಲ್ಲೋ ನನಗೆ ಗೊತ್ತಿಲ್ಲ, ಆದರೆ ನೀವು ಯಾರೂ ಇಲ್ಲಿ ಕುತ್ಕೊಳ್ಳೋದಿಲ್ಲ, ನಾಳೆಯಿಂದ ಓಡ್ತೀರಿ ಬೈಬಲ್ ಹಿಡ್ಕೊಂಡು. ನಿಮ್ಮೊಳಗಡೆ ಈ ಪ್ರಕಟಣೆ ಆದರೆ, ಯೇಸು ಕ್ರಿಸ್ತನಲ್ಲಿ ನಾನೀಗ 2 Corinthians 5:17 ನಾನೀಗ ನೂತನ ಸೃಷ್ಟಿಯಾಗಿದ್ದೇನೆ, ಹಳೆಯದೆಲ್ಲ ಅಳಿದು ಹೋಗಿದೆ, ಹೊಸದು ನನ್ನಲ್ಲಿ ಜನ್ಮ ತಾಳಿದಿದೆ, ಆದ್ದರಿಂದ ಈಗ ಹೊಸ ಜೀವನ ನಾನು ಜೀವಿಸಬೇಕು ಅಂತ ನೀವೇನು ಮಾಡ್ತೀರಿ, ಓಡ್ತೀರಿ. ಇನ್ನು ಹಳೇದೇ ಹೇಳ್ಕೊಂಡು ಅವರು ಅವತ್ತು ಏನು ಹೇಳಿದ್ರು ಗೊತ್ತಾ ಬ್ರದರ್ ನಿಮಗೆ, ನಿಮ್ಮನ್ನೆಲ್ಲ ಇನ್ನೂ ಇರಿಸ್ಕೊಂಡು ಏನು ಮಾಡೋದು. ಅವತ್ತು ಅವರು ಹೇಗೆ ಹೇಳಿದ್ರು ಗೊತ್ತಾ, ಎಷ್ಟು ಚುಚ್ಚಂಗೆ ಮಾತಾಡಿದ್ರು ಗೊತ್ತಾ ನಮಗೆ. ಚುಸ್ತಾ, ನೀನು ಸಾಯಿ ಯಾವಾಗ ಸರಿ ಆಗ್ತೀಯಾ, ನೀನಿನ್ನೂ ಬದುಕಿದೀಯಾ, ನೀನಿನ್ನೂ ಏನಾಗಿದೆಯಾ, ಯು ಆರ್ ಸ್ಟಿಲ್ ಅಲೈವ್. ಯೇಸುವಿನಲ್ಲಿ ಸಾಯಬೇಕು. ಮೊನ್ನೆ ಹೊನ್ನಾವರದಲ್ಲಿ ಪ್ರಾರ್ಥನೆಯಲ್ಲಿ ಹೇಳಿದ್ನಲ್ವ, ಯೇಸು ಕ್ರಿಸ್ತರನ್ನ ಸತ್ತಿದಾರೋ ಇಲ್ಲೋ ಅಂತ ಟೆಸ್ಟ್ ಮಾಡಿದ್ದು ಹೇಗೆ, ಈಟಿಯಿಂದ ಒಬ್ಬ ಸೈನಿಕ ಬಂದು ತಿವಿದಾಗ ಯೇಸು ಏನು ಮಾಡಿದ್ರು, ಅಯ್ಯಯ್ಯೋ ಅಂತ ಕೂಗಿದ್ರಾ, ಯಾಕೋ ಚುಸ್ತಾ ಇದೆಯಾ ಅಂತ ಹೇಳಿದ್ರಾ, ಏನು ಮಾಡಿದ್ರು, ಏನು ಮಾತಾಡಿಲ್ಲ. ಯಾಕೆ ಹೇಳಿ, ಸತ್ತೋಗ್ಬಿಟ್ಟಿದ್ರು. ಅದೇ ರೀತಿಯಲ್ಲಿ ನೀನು ಯೇಸು ಕ್ರಿಸ್ತನಲ್ಲಿ ಸತ್ತಿದ್ರೆ, ಜೊತೆಯಲ್ಲಿ ಇರೋರು ಬಂದು ನಿಂಗೆ ತಿವಿದ್ರೆ, ನೀನು ಯಾಕೆ ಇಷ್ಟೊಂದು ಹರ್ಟ್ ಮಾಡ್ತೀರಾ ನಮಗೆ ಅಂತ ಕೇಳ್ತೀರಾ, ಯಾಕೆ ಇಷ್ಟೊಂದು ಅವಮಾನ ಮಾಡ್ತೀರಾ ನಮಗೆ ಅಂತ ಹೇಳ್ತೀರಾ, ಯಾಕೆ ಇಷ್ಟೊಂದು ಮರ್ಯಾದೆ ತೆಗಿತೀರಿ ಅಂತ ಹೇಳ್ತೀರಾ, ಯಾಕೆ ಇಷ್ಟೊಂದು ಟಾರ್ಚರ್ ಕೊಡ್ತೀರಿ ಅಂತ ಹೇಳ್ತೀರಾ, ಯಾಕೆ ಇಷ್ಟೊಂದು ನಮಗೆ ಹಿಂದಿಂದ ಚಾಕು ಹಾಕ್ತೀರಿ ಅಂತ ಹೇಳ್ತೀರಾ, ಯಾಕೆ ನಮಗೆ ನೀವು ಗೌರವಿಸಿದರೆ ಇಲ್ಲ, ರೆಸ್ಪೆಕ್ಟ್ ಕೊಡ್ತಾನೇ ಇಲ್ಲ, ಮರ್ಯಾದೆನೇ ಕೊಡ್ತಾ ಇಲ್ಲ ಅಂತ ಹೇಳ್ತೀರಾ. ನಾವು ಹೇಳಲ್ಲ, ನಾವು ಒಳಗಡೆ ಮಾತ್ರ ಅಂದ್ಕೊಳ್ತೀವಿ. ಯಾರಿಗೂ ಕೇಳದ ಹಾಗೆ ನಮ್ಮ ಒಳಗಡೆ ನಾವೇ ಹೇಳ್ಕೊಳ್ತೀವಿ. ಅಂದರೆ ನೀನಿನ್ನೂ ಸತ್ತಿಲ್ಲ, ನೀನಿನ್ನೂ ಏನಾಗಿದೆಯಾ, ಜೀವಂತವಾಗಿದೆಯಾ. ಎಲ್ಲಿವರೆಗೂ ಈ ಸೆಲ್ಫ್ ಪಾಲಿಗೆ, ಸ್ವಾರ್ಥದ ಪಾಲಿಗೆ ನೀನು ಜೀವಂತವಾಗಿ ಇರ್ತೀಯೋ, ಕ್ರಿಸ್ತನಿಗಾಗಿ ಬದುಕಕ್ಕಾಗಲ್ಲ. ನಿನಗಾಗಿ ನೀನೆಲ್ಲ ಮಾಡ್ಕೋಬೋದು. ಪ್ರಾರ್ಥನೆ ಫಾರ್ ಯುವರ್ ಸೆಲ್ಫ್, ಈಟಿಂಗ್ ಫಾರ್ ಯುವರ್ ಸೆಲ್ಫ್, ಬೈಬಲ್ ರೀಡಿಂಗ್ ಫಾರ್ ಯುವರ್ ಸೆಲ್ಫ್, ಮಿನಿಸ್ಟ್ರಿ ಫಾರ್ ಯುವರ್ ಸೆಲ್ಫ್, ಎಲ್ಲ ನಿನಗಾಗಿ ನೀನು ಮಾಡ್ಕೋಬೋದು. ಯೇಸುಗಾಗಿ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಬೈಬಲ್ ಹೇಳುತ್ತೆ, ತಿಂದರು, ಕುಡಿದರು, ದುಡಿದರು, ಪ್ರಾರ್ಥಿಸಿದರು, ಏನು ಮಾಡಿದರು ದೇವರ ಮಹಿಮೆಗಾಗಿ ಮಾಡಿ. ಡೂ ಎವ್ರಿಥಿಂಗ್ ಫಾರ್ ದ ಗ್ಲೋರಿ ಆಫ್ ಗಾಡ್. ಅದಾಗಬೇಕಾದ್ರೆ ಸಾಯಬೇಕು.